ನಮಸ್ತೆ ವೀಕ್ಷಕರೇ, ಸರ್ವೇ ಜನ ಸುಖಿನೋ ಭವಂತು. ಈ ಆಧಾರದಡಿಯಲ್ಲಿ ಹಿಂದುತ್ವ, ಸನಾತನ, ಧಾರ್ಮಿಕ ಚಿಂತನೆಗಳ ಬಗ್ಗೆ ವಿಶೇಷವಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. BS ರಾಘವೇಂದ್ರ ಭಟ್ರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ಈ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ಧಾರ್ಮಿಕ ಚಿಂತನೆ ಅಡಿಯಲ್ಲಿ ಬ್ರಾಹ್ಮಣರ ಕೊಡುಗೆ ಈ ಹಿಂದೂ ಸಮಾಜಕ್ಕೆ ಏನು? ಎಲ್ರಿಗೂ ನಮಸ್ಕಾರ. ಹಿಂದೂ ಸಮಾಜಕ್ಕೆ ಬ್ರಾಹ್ಮಣರ ಕೊಡುಗೆ ಅಂತ ಹೇಳುವ ವಿಚಾರಧಾರೆ ಇದೆಯಲ್ಲ, ಅದು ಬಹಳ ವಿಶಾಲವಾದಂಥ ವಿಚಾರ. ಯಾಕೆಂದರೆ ಹಿಂದೂ ಸಮಾಜ ಇದು ಸನಾತನ ಧರ್ಮ. ಹಿಂದೂ ಅಂತ ಹೇಳೋದು ಶಬ್ದ ಅಲ್ಲ, ಸನಾತನ ಧರ್ಮ, ಸನಾತನ ಹಿಂದೂ ಧರ್ಮ ಅಂತಲೂ ಹೇಳ್ತಾರೆ. ಸನಾತನ ಧರ್ಮಕ್ಕೆ ಆದಿಯೂ ಅಂತ್ಯವೂ ಇಲ್ಲದೆ ಇರತಕ್ಕಂಥ ಒಂದು ಧರ್ಮ ಅದು. ಯಾವಾಗ ಸನಾತನ ಧರ್ಮ ಹುಟ್ಕೊಳ್ತು ಅಂತಲೂ ಇಲ್ಲ, ಇದಕ್ಕೆ ಅಂತ್ಯವೂ ಸನಾತನ ಧರ್ಮಕ್ಕಿಲ್ಲ. ಭಾಳ ವಿಶಾಲವಾದಂಥ ಅರ್ಥ ಸನಾತನ ಧರ್ಮಕ್ಕೆ ಇರುವಂಥದ್ದು. ಅದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ ಅದಕ್ಕೆ ಆ ವಿಚಾರಧಾರಲ್ಲೇ ಹೋದರೆ. ಇಲ್ಲಿ ಸನಾತನ ಧರ್ಮ ಅಥವಾ ಹಿಂದುತ್ವಕ್ಕೆ ಬ್ರಾಹ್ಮಣರ ಕೊಡುಗೆ ಏನು, ಬ್ರಾಹ್ಮಣ್ಯದ ಕೊಡುಗೆ ಏನು ಅನ್ನುವಂಥ ಪ್ರಶ್ನೆ ನೀವು ಕೇಳಬೇಕು ಅಂತಂದರೆ ನೋಡಿ, ಇವಾಗ ಹಿಂದೂ ಧರ್ಮ ಇರೋದು ಅಥವಾ ಸನಾತನ ಧರ್ಮ ಇರೋದು, ಅದರದ ಮೂಲವೇ ವೇದ. ಸನಾತನ ಧರ್ಮಕ್ಕೆ ಆಧಾರ ಏನು ಅಥವಾ ಹಿಂದೂ ಧರ್ಮಕ್ಕೆ ಆಧಾರ ಏನು, ಅದರದ ಧರ್ಮ ಗ್ರಂಥ ಏನು, ಅದಕ್ಕೆ ಪುಸ್ತಕದಲ್ಲಿ ಏನಿದೆ ಅನ್ನುವಂಥ ವಿಚಾರಧಾರೆಗಳನ್ನು ಕೇಳಿದ್ರೆ ನಮ್ಮ ವೇದ, ಉಪನಿಷತ್ತು, ನಮ್ಮ ಭಗವದ್ಗೀತೆ, ನಮ್ಮ ಭಾಗವತ, ನಮ್ಮ ರಾಮಾಯಣ, ಮಹಾಭಾರತ, ಇದೇ ನಮ್ಮ ಸನಾತನ ಧರ್ಮದ ಮೂಲ. ವೇದವೇ ಮೂಲ, ವೇದವೇ ಆಧಾರ ಧರ್ಮಕ್ಕೆ. ಇಂತಹ ವೇದ ಪರಂಪರೆಯನ್ನು ಬ್ರಾಹ್ಮಣ ಸಮಾಜ ಅನಾದಿ ಕಾಲದಿಂದನೂ ಪೋಷಿಸ್ಕೊಂಡು ಬಂದಿದೆ. ವೇದ ಪರಂಪರೆಯನ್ನು ಮಠ ಪರಂಪರೆಯ ಅಡಿಯಲ್ಲಿ ವೇದ ಪಾಠಶಾಲೆಗಳ ಮುಖಾಂತರವಾಗಿ ವೇದ ಪರಂಪರೆಯನ್ನು ತಂದು, ವೇದ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಸನಾತನ ಧರ್ಮ ಇರ್ತದೆ. ವೇದಕ್ಕೆ ಸಾವಿಲ್ಲ, ಸನಾತನ ಧರ್ಮಕ್ಕೂ ಸಾವಿಲ್ಲ, ಅದೇ ಮೂಲ. ಹಾಗಾಗಿ ಈ ವೇದ ಪರಂಪರೆಯನ್ನು, ಶಾಸ್ತ್ರವನ್ನು ಮತ್ತು ಪುರಾಣವನ್ನು, ಉಪನಿಷತ್ತುಗಳನ್ನು, ಇದೆಲ್ಲವನ್ನೂ ಬ್ರಾಹ್ಮಣ ಸಮಾಜ ಸಹಸ್ರಾರು ವರ್ಷಗಳಿಂದ ಪೋಷಿಸ್ಕೊಂಡು ಬಂದಿದೆ. ಇವತ್ತು ಸಮಾಜದಲ್ಲಿ ನಮ್ಮ ಶಾಸ್ತ್ರಗಳನ್ನಾಗಿರ್ಬೋದು, ನಮ್ಮ ಬೋಧನೆಗಳನ್ನಾಗಿರ್ಬೋದು, ಎಲ್ಲವನ್ನೂ ಎಲ್ಲ ಹಿಂದೂಗಳಿಗೂ ಸಮನಾಗಿ ಮೂರ್ತಿ ಪೂಜೆಯಿಂದ ಹಿಡಿದು ಯಜ್ಞ ಹವನ ಹೋಮಗಳು ಮತ್ತು ಎಲ್ಲದಕ್ಕೂ ಸಹ ಸನಾತನ ಧರ್ಮದ ಎಲ್ಲ ಧರ್ಮಿಷ್ಠರಿಗೂ ಯಾವುದೇ ಭೇದ ಭಾವಗಳನ್ನು ಇಲ್ಲದೆ ನಮ್ಮ ಪರಂಪರೆಯನ್ನು ಪೋಷಿಸ್ಕೊಂಡು ಬಂದಿದೆ. ಯಾವುದು? ಬ್ರಾಹ್ಮಣ ಸಮಾಜ. ಹಾಗಾಗಿ ಇವತ್ತು ಬ್ರಾಹ್ಮಣ ಸಮಾಜದ ಮೇಲೆ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು, ಹಿಂದುತ್ವದ ವಿಚಾರಗಳು ಇಟ್ಕೊಂಡು ಬ್ರಾಹ್ಮಣರನ್ನೇ ಒಂದು ರೀತಿಯಾಗಿ ದೂಷಿಸ್ಕೊಂಡು ಸಹ ಬರ್ತಾ ಇದೆ. ಅದು ತಪ್ಪು ಅಂತ ನಮ್ಮ ಅಭಿಪ್ರಾಯ. ಬ್ರಾಹ್ಮಣರಲ್ಲೂ ಅಥವಾ ಅವರ ಆಚರಣೆಯಲ್ಲೂ ತಪ್ಪಿರಲೂಬಹುದು. ಯಾಕಂತಂದರೆ ಕೆಲವು ತಾರತಮ್ಯಗಳು, ಪಂಕ್ತಿಭೇದ ಇಂಥವೆಲ್ಲ ನಡೆದಾಗ ಸಹಜವಾಗಿ ಸಮಾಜದಲ್ಲಿ ಒಂದು ತಪ್ಪು ಕಲ್ಪನೆ ಬಂದ್ಬಿಡುತ್ತೆ. ಬ್ರಾಹ್ಮಣರು ನಮ್ಮನ್ನೆಲ್ಲೋ ದೂರ ಇಡ್ತಾ ಇದ್ದಾರೆ. ಇಲ್ಲ, ಇದು ತಪ್ಪು ಕಲ್ಪನೆ. ಅಂದರೆ ಬರೀ ಬ್ರಾಹ್ಮಣರೇ ಇಲ್ಲ, ನೋಡಿ, ನೀವು ಹೇಳಿರೋ ಮಾತು ಖಂಡಿತವಾಗಿ ಸತ್ಯವಾಗಿದೆ. ಇದು ತಪ್ಪು ಕಲ್ಪನೆ. ನೋಡಿ, ನಾವು ಏನೇ ಮಾಡಿದ್ರು ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತೇವೆ. ಇಲ್ಲಿ ನಾವು ಯಾವುದೇ ಜಾತಿ ಹೇಳೋದಿಲ್ಲಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದಾಗ ನಾವೇನಾದ್ರು ಜಾತಿ ಹೇಳಿದ್ದೀವ, ಧರ್ಮ ಹೇಳಿದ್ದೀವ? ಅದೂ ಇಲ್ಲ. ಧರ್ಮಕ್ಕೆ ಮೀರಿದಂತಹ ಶಬ್ದ ಅದು. ಹಿಂದೂ ಧರ್ಮೀಯರಿಗೆ ಮಾತ್ರ ಅಲ್ಲ, ನಮ್ಮ ಮಣ್ಣಿನಲ್ಲಿ ಬದುಕಿದಂಥ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಎಲ್ಲ ಮನುಷ್ಯರಿಗೂ ಸಹ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂಥ ಶಬ್ದವನ್ನು ನಾವು ಯಾವುದೇ ದೇವತಾ ಕಾರ್ಯವನ್ನು ಮಾಡುವಾಗ ವಿಶಾಲವಾದಂತಹ ಅರ್ಥವನ್ನು ಇಟ್ಕೊಂಡೇ ಮಾಡ್ತೇವೆ. ಯಾವುದೇ ಒಬ್ಬ ವ್ಯಕ್ತಿಗಾಗಲಿ, ಒಂದು ಧರ್ಮಕ್ಕಾಗಲಿ, ಒಂದು ಜಾತಿಗಾಗಲಿ ಇಟ್ಕೊಂಡು ನಮ್ಮ ಯಾವುದೇ ವೇದ ಪರಂಪರೆಯೂ ಹೇಳಲಿಲ್ಲ. ಆದರೆ ಇವತ್ತಿನ ವ್ಯವಸ್ಥೆಯೊಳಗೆ ಆ ರೀತಿಯಾದಂಥ ಒಂದು ತಪ್ಪು ಕಲ್ಪನೆ ಮೂಡಿದೆ. ಮತ್ತು ಈ ಮಡಿವಂತಿಕೆ ಆಗಿರ್ಬೋದು, ನೀವು ಹೇಳಿದಂಥ ಕೆಲವೊಂದಷ್ಟು ಸಮಾನತೆ ವಿಚಾರದಲ್ಲಿ ಖಂಡಿತವಾಗಿ ಹಿಂದಿನ ಸಾವಿರಾರು ವರ್ಷದ ಹಿಂದೆ ಏನು ನಮ್ಮ ಪದ್ಧತಿಗಳಿತ್ತು ಅದು ಖಂಡಿತವಾಗಿ ಇವತ್ತಿಲ್ಲ. ನಾನು ಅದನ್ನು ಒಪ್ಕೊಳ್ತೇನೆ. ಖಂಡಿತವಾಗಿ 1000 ವರ್ಷದ ಹಿಂದೆ ಬಹಳ ಆ ಮಡಿವಂತಿಕೆ ಆಗಿರ್ಬೋದು, ಬೇರೆ ಬೇರೆ ವಿಚಾರದಲ್ಲಿ ಸಮಾಜದಲ್ಲಿ ತಾರತಮ್ಯ ಇತ್ತು. ಜಾತಿ ಪದ್ಧತಿಯ ವ್ಯವಸ್ಥೆಯು ಬಹಳ ಆಳವಾಗಿತ್ತು. ಇವತ್ತು 90% ಹೆಚ್ಚು ಸಮಾನತೆಯಲ್ಲಿ ಎಲ್ಲರೂ ಸಹ ಬದುಕ್ತಾ ಇದ್ದಾರೆ. ಇಲ್ಲ, ಈಗ ದೇವಸ್ಥಾನಗಳಲ್ಲೂ ಕೂಡ ನಾವು ಬೇರೆ ಬೇರೆ ಇತರೆ ಜಾತಿಯ ಪೌರೋಹಿತ್ಯ ಕಲಿತು ಪೂಜೆ ಮಾಡುವಂಥವ್ರನ್ನ ನಾವು ನೋಡ್ತೀವಿ. ಇದನ್ನು ಬ್ರಾಹ್ಮಣ ಸಮಾಜ ಒಪ್ಪುತ್ತಿದೆಯಾ? ಅಲ್ಲ, ಇಲ್ಲಿ ಒಪ್ಪಲೇಬೇಕಾಗಿದೆ. ಒಪ್ಪುತ್ತೀರಾ ಅಂತ ಕೇಳೋ ವಿಚಾರ ಅಲ್ಲ. ಇವತ್ತಿನ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕ್ತಾ ಇದ್ದೇವೆ. ನಮಗೆ ನಮ್ಮ ಧರ್ಮಗ್ರಂಥಗಳು ಒಂದು ಧರ್ಮದ ವಿಚಾರವಾಗಿ ನಾವು ಇಟ್ಕೊಂಡ್ರೆ, ಎರಡನೇದಾಗ ನಮ್ಮ ಜೀವನ ಶೈಲಿಗೆ ನಾವು ಸಂವಿಧಾನವನ್ನು ನಾವು ಒಪ್ಪೇ ಬದುಕ್ತಾ ಇದ್ದೇವೆ. ಸಂವಿಧಾನದ ಚೌಕಟ್ಟಲ್ಲೇ ನಾವು ಇರಬೇಕಾಗ್ತದೆ. ನಾವು ಅದಕ್ಕೆ ವಿರುದ್ಧವಾಗಿ ನಮ್ಮ ಶಾಸ್ತ್ರ ಹೀಗಿದೆ ಅಂತ ಈಗ ಬೇರೆ ಧರ್ಮದವ್ರು ಹೇಳ್ತಾರೆ,
ನಮಗೆ ನಮ್ಮ ಧರ್ಮಗ್ರಂಥವೇ ಅಂತಿಮ, ನಾವು ಸಂವಿಧಾನ ಒಪ್ಪೋದಿಲ್ಲ ಅಂತ ಓಪನ್ ಆಗಿ ಎಷ್ಟೋ ಜನ ಹೇಳಿದವರಿದ್ದಾರೆ. ಆದರೆ ಬ್ರಾಹ್ಮಣ ಸಮಾಜ ನಾವ್ಯಾವತ್ತೂ ಸಂವಿಧಾನ ಒಪ್ಪೋದಿಲ್ಲ ಅಂತ ನಾವು ಹೇಳಿಲ್ಲ. ನಮ್ಮಲ್ಲೂ ಧರ್ಮಗ್ರಂಥ ಇದೆ, ನಮ್ಮಲ್ಲೂ ವೇದ ಎಲ್ಲವೂ ಇದೆ. ಆದರೆ ನಾವು ವೇದದ ಚೌಕಟ್ಟಿನಲ್ಲಿ ಧರ್ಮ ಉಳಿಸಬೇಕು ಅಂತ ಹೇಳ್ತೇವೆ, ವೇದದ ಚೌಕಟ್ಟಿನಲ್ಲಿ ನಮ್ಮ ಬದುಕಿರಬೇಕು ಅಂತ ಹೇಳ್ತೇವೆ. ಆದರೆ ನಮ್ಮ ಬದುಕನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಇಟ್ಕೊಂಡಿರ್ತೇವೆ. ಸಂವಿಧಾನಕ್ಕೆ ವಿರುದ್ಧವಾಗಿ ನಾವು ಹೋಗೋದಿಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ಇರೋದ್ರಿಂದ ಆಡಳಿತ ವ್ಯವಸ್ಥೆ ಏನಿದೆ, ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಈ ಮೂರು ಚೌಕಟ್ಟು ಇರೋದು ಸಂವಿಧಾನದ ಅಡಿಯಲ್ಲಿ. ಅಲ್ಲಿ ಏನು ನಮ್ಮಲ್ಲಿ ಇವತ್ತು ಕಾನೂನು ಚೌಕಟ್ಟಿದೆ, ಆ ಕಾನೂನು ಚೌಕಟ್ಟಿಗೆ ನಾವು ಯಾವತ್ತೂ ತಲೆಬಾಗೇಬಾಗ್ತೀವಿ, ಅದಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ಹೋಗೋದಿಲ್ಲ. ಹೀಗಿರುವಾಗ ನಮ್ಮ ದೇವಸ್ಥಾನ ಆಗಿರ್ಬೋದು, ನಮ್ಮ ಮಠಮಾನ್ಯಗಳಾಗಿರ್ಬೋದು, ಇದಕ್ಕೆಲ್ಲದ ಸರ್ಕಾರದ್ದೇ ಆದ ಕಾನೂನು ಚೌಕಟ್ಟನ್ನು ಇವತ್ತು ರೂಪಿಸಿದೆ. ಆ ಕಾನೂನು ಚೌಕಟ್ಟಿಗೆ ನಾವು ಒಪ್ತೀವಿ. ಈಗ ನೀವು ಹೇಳಿದಾಗೆ ಮುಜರಾಯಿ ದೇವಸ್ಥಾನಗಳು, ಇದೆಷ್ಟೋ ಜನಕ್ಕೆ ಗೊತ್ತಿಲ್ಲ. ಸುಮಾರು 41,000 ಮುಜರಾಯಿ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿದೆ. ಎ, ಬಿ ಮತ್ತು ಸಿ 3 ಗ್ರೇಡ್ ಇದೆ ಇದರಲ್ಲಿ. ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್. ಎ ಗ್ರೇಡಲ್ಲಿ ಕಮ್ಮಿ ಇದೆ, ಸುಮಾರು ಒಂದು 250 ದೇವಸ್ಥಾನ ಇರ್ಬೋದು. ಬಿ ಗ್ರೇಡಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಸಿ ಗ್ರೇಡ್ ದೇವಸ್ಥಾನಗಳು ಭಾಳಷ್ಟು ಜಾಸ್ತಿ ಇದೆ. ಅಂದರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ ದೇವಸ್ಥಾನ. ಅದಕ್ಕೆ ಮುಜರಾಯಿ ಕಾನೂನು ವ್ಯಾಪ್ತಿಯಲ್ಲೇ ಸಹ ಅದಕ್ಕೆ ಕೆಲವೊಂದಷ್ಟು ಪರೀಕ್ಷೆಗಳನ್ನು ಮಾಡಿ ಅಲ್ಲಿ ಅರ್ಚಕರಾಗಿ ನೇಮಕ ಮಾಡ್ಕೊಳ್ತಾರೆ. ಆಗಮ ಪ್ರವೀಣ ಈ ಥರ ಪರೀಕ್ಷೆಗಳು ಸರ್ಕಾರ ನಡೆಸ್ತದೆ. ಮುಂಚೆ ಹೇಗಿತ್ತು, ವಂಶಪಾರಂಪರ್ಯವಾಗಿ ಅರ್ಚಕರು ಮನೆತನದಲ್ಲಿ ನಡ್ಕೊಂಡು ಬರ್ತಾಯಿದ್ರು. ಇವತ್ತು ವಂಶಪಾರಂಪರ್ಯದ ಜೊತೆಗೆ ಅದರದೇ ಆದಂಥ ಒಂದು ಪರೀಕ್ಷಾ ನಿಯಮವನ್ನು ಮುಜರಾಯಿ ಇಲಾಖೆ ಮಾಡಿದೆ. ಆ ಚೌಕಟ್ಟಿನಲ್ಲಿ ಯಾರು ಅದನ್ನು ಅಧ್ಯಯನ ಮಾಡಿ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಉತ್ತೀರ್ಣರಾಗ್ತಾರೋ ಅವರಿಗೆ ಆ ದೇವಸ್ಥಾನದಲ್ಲಿ ಅರ್ಚಕ ವೃತ್ತಿಯನ್ನು ಕೊಟ್ಟಿದ್ದಾರೆ. ಸುಮಾರು 41,000 ದೇವಸ್ಥಾನದಲ್ಲಿ ನನಗಿರುವ ಮಾಹಿತಿ ಪ್ರಕಾರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು 6,000-7,000 ಜನ ಬ್ರಾಹ್ಮಣರ ಅರ್ಚಕರಿದ್ದಾರೆ. ಮತ್ತೆಲ್ಲ ಹಿಂದೂ ಧರ್ಮೀಯರು ಸಹ ಅರ್ಚಕ ವೃತ್ತಿಯಲ್ಲಿ ಇವತ್ತು ದೇವಸ್ಥಾನಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಅಧ್ಯಯನ ಮಾಡಿದ್ದಾರೆ. ಭಗವಂತ ಭಕ್ತಿಯನ್ನು ಸಹ ಮೂಲವಾಗಿ ಕೇಳೋದಾಗಿದ್ದರಿಂದ ಭಕ್ತಿಯಲ್ಲಿ ಹೆಚ್ಚಿನ ನಂಬಿಕೆ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ಅದನ್ನು ನಾವೆಲ್ಲರೂ ಸಹ ಒಪ್ಪಿದ್ದೀವಿ. ಅದಕ್ಕೆ ನಮ್ಮದೇನು ತಕರಾರೇನಿಲ್ಲ. ಈಗ ಈ ಒಪ್ಪಿತ ಸಮಾಜದಲ್ಲಿ ದೇವಸ್ಥಾನಕ್ಕೆ ನಾನೊಬ್ಬ ಭಕ್ತನಾಗಿ ಬಂದು ನನ್ನ ದೇವರಿಗೆ, ನನ್ನ ದೇವಸ್ಥಾನಕ್ಕೆ ನಾನು ಹಾಕಿದ ಹಣವನ್ನು ಮುಜರಾಯಿ ಇಲಾಖೆಯ ಮೂಲಕ ಅದು ಬೇರೆ ರೀತಿ ಪೋಲಾಗ್ತಾ ಇದೆ ಅನ್ನುವಂಥ ಭಾವನೆ ಇದೆ ಜನಕ್ಕೆ. ಇಲ್ಲ, ತಪ್ಪು ಕಲ್ಪನೆ ನೋಡಿ ಸರ್. ಇದು ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ, ಮುಜರಾಯಿ ದೇವಸ್ಥಾನದಲ್ಲಿ ಹೋಗಿ ಹುಂಡಿಗೆ ಕಾಸು ಹಾಕಿದರೆ ಅದು ಅನ್ಯ ಧರ್ಮೀಯರಿಗೆ ಹೋಗ್ತದೆ. ನನಗೆ ಇವತ್ತಿನ ಕಾನೂನು ನಾನು ಹೇಳ್ತೇನೆ. ಇವತ್ತು ನನಗೆ ತಿಳಿದುಪಟ್ಟ ಹಾಗೆ ಇವತ್ತು ನಾವು ಮುಜರಾಯಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ದುಡ್ಡು ಹಾಕಿ ಅಥವಾ ನಮ್ಮ ಅಲ್ಲಿ ನೀವು ಸೇವಾ ರಸೀದಿನ ತಗೊಳ್ಳಿ, ಯಾವುದನ್ನೇ ತಗೊಳ್ಳಿ, ಅದು ಖಂಡಿತವಾಗಿ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಿಂದ ಬಿಟ್ಟು ಬೇರೆ ಧರ್ಮದ ಯಾವುದೇ ಪದ್ಧತಿಗಳಿಗೆ, ಬೇರೆ ಆಚರಣೆಗಳಿಗೆ ನಮ್ಮ ಮುಜರಾಯಿ ಹಣ ಹೋಗೋದಿಲ್ಲ ಅನ್ನೋದು ನಾವು ಅದನ್ನು ಖಾತ್ರಿ ಮಾಡ್ಕೊಂಡಿದ್ದೇವೆ ಮುಜರಾಯಿ ಇಲಾಖೆಯಲ್ಲಿ. ಮುಂಚೆ ಹೇಗಿತ್ತು ಅದರ ಕಾನೂನು ಚೌಕಟ್ಟು ಗೊತ್ತಿಲ್ಲ. ಪ್ರಾಯಶಃ ಒಂದು 10-15 ವರ್ಷದಿಂದ ಈಚೆಗೆ ಅದರ ಭಾಳಷ್ಟು ಅದರ ಕಾನೂನು ಬದಲಾವಣೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಯಾವುದೇ ಮುಜರಾಯಿ ದೇವಸ್ಥಾನದ ಯಾವುದೇ ಹಣವೂ ಸಹ ಸರ್ಕಾರದ ಅಡಿಯಲ್ಲೇ ಇರ್ತದೆ ಮತ್ತು ಆಯಾ ಮುಜರಾಯಿ ದೇವಸ್ಥಾನದ ವ್ಯಾಪ್ತಿಯಲ್ಲೇ ಇರುತ್ತೆ. ಇವತ್ತು ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ದುಡ್ಡು ಹಾಕಿದರೆ ಆ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲೇ ಇರುತ್ತೆ. ಅದು ಇತರೆ ಖರ್ಚುಗಳಿಗೆ, ಇತರೆ ದೇವಸ್ಥಾನಕ್ಕೆಲ್ಲ ಏನು ಹೋಗೋದಿಲ್ಲ ಅಥವಾ ಇತರೆ ಧರ್ಮಕ್ಕೂ ಏನು ಹೋಗೋದಿಲ್ಲ. ಅಲ್ಲೇ ಸರ್ಕಾರದ ಅಲ್ಲಿಗೆ DC ಇರ್ತಾರೆ, ಮುಜರಾಯಿ ಕಮಿಷನರ್ ಇರ್ತಾರೆ ಮತ್ತು ಪ್ರತಿಯೊಂದು ದೇವಸ್ಥಾನಕ್ಕೂ ಆಡಳಿತ ಮಂಡಳಿಯನ್ನು ಮಾಡಿದ್ದಾರೆ. ಇವಾಗ ಲೆಕ್ಕಾಚಾರಕ್ಕೆ ಮಾತ್ರ ಇಲಾಖೆ ಇರೋದಾ ಅಥವಾ ಲೆಕ್ಕಾಚಾರ ಅಂತಲ್ಲ, ಆಡಳಿತ ಮಂಡಳಿಯನ್ನು ಸರ್ಕಾರವೇ ನೇಮಕ ಮಾಡುತ್ತೆ. ಪ್ರತಿ ವರ್ಷವೂ ಸಹ ಪ್ರತಿ ಪಕ್ಷ ಅಧಿಕಾರಕ್ಕೆ ಬಂದಾಗ ಆಡಳಿತ ಮಂಡಳಿಯನ್ನು ಮಾಡುತ್ತೆ, ಅವರೇ ಅದನ್ನು ಉಪಯೋಗಿಸ್ತಾರೆ. ಬಿಟ್ಟರೆ ಬೇರೆ ಧರ್ಮದ ಬಳಕೆಗೆ ಆ ದುಡ್ಡು ಹೋಗೋದಿಲ್ಲ. ಅದು ತಪ್ಪು ಕಲ್ಪನೆ. ಮತ್ತು ದೇವಸ್ಥಾನಗಳಲ್ಲಿ ನೀವು ಅರ್ಚಕರನ್ನು ಏನು ಎಲ್ಲ ಹಿಂದೂಗಳಿಗೂ ಅವಕಾಶ ಇದೆಯಾ ಅಂತ ಕೇಳಿದಾಗ ಎಲ್ಲ ಹಿಂದೂ ಧರ್ಮೀಯರು ಸಹ ಇವತ್ತು ಅರ್ಚಕ ವೃತ್ತಿಯಲ್ಲಿದ್ದಾರೆ. ಬ್ರಾಹ್ಮಣರು ಮಾತ್ರ ಅಲ್ಲ, ಎಲ್ಲರೂ ಸಹ ಅಧ್ಯಯನ ಮಾಡಿ ಆಯಾ ದೇವಸ್ಥಾನಗಳ ಆಚಾರ ವಿಚಾರ ಪದ್ಧತಿಯನ್ನು ತಿಳ್ಕೊಂಡು ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಮತ್ತು ದೇವಸ್ಥಾನಗಳಲ್ಲಿ ಬಹಳ ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ದೊಡ್ಡ ಬದಲಾವಣೆ ಅಂದರೆ ನನ್ನ ಅಭಿಪ್ರಾಯ, ನೀವು ಪ್ರಶ್ನೆ ಕೇಳಲಿಲ್ಲ ಆದರೂ ನಾನು ಅದಕ್ಕೆ ಉತ್ತರ ಹೇಳ್ತೇನೆ. ದೇವಸ್ಥಾನದಲ್ಲಿ ಭಕ್ತರಿಗೆ ಸಮಾನತೆ ಬರಬೇಕು. ನಾವು ಎಲ್ಲಿ ತನಕ ಬರುವಂಥ ಭಕ್ತರಿಗೆ ಸಮಾನತೆಯಾಗಿ ನೋಡೋದಿಲ್ಲ ಅರ್ಚಕರಾದವರು, ಅಲ್ಲಿ ತನಕ ನಮಗೆ ಸಮಾಜದಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಸಮಾಜದಲ್ಲಿ ಸಮಾನತೆ ಅಂದ್ರೆ ಏನು? ಈಗ 250 ಕೊಟ್ಟು ನೀವು ಬೇಗ ಬಿಡೋದು ವಿಶೇಷ? ಹೌದು. ಯಾವುದೇ ದೇವಸ್ಥಾನ ಆಗಿರ್ಬೋದು, ಈಗ ಖಾಸಗಿ ದೇವಸ್ಥಾನ ಆಗಿರ್ಬೋದು, ಮುಜರಾಯಿ ದೇವಸ್ಥಾನ ಆಗಿರ್ಬೋದು, ಅಲ್ಲಿ ಶ್ರೀಮಂತರಿಗೆ ಒಂದು ರೀತಿಯಾಗಿ ನಾವು ಅವ್ರನ್ನ ನಾವು ನೋಡ್ಕೊಳ್ಳುವಂಥದ್ದು, ಅಂದರೆ ನೋಡ್ಕೊಳ್ಳುವಂಥದ್ದನ್ನು ಆಡಳಿತ ಮಂಡಳಿ ಆಗಿರ್ಬೋದು, ಅರ್ಚಕ ಮಿತ್ರರಾಗಿರ್ಬೋದು, ಆಯ್ತಲ್ಲ. ಅಥವಾ ಅತ್ಯಂತ ಕಡು ಬಡವ ಒಬ್ಬ ದೇವಸ್ಥಾನಕ್ಕೆ ಬರ್ತಾನೆ, ಅವ್ರನ್ನ ನೋಡ್ಕೊಳ್ಳುವ ರೀತಿ ಆಗಿರ್ಬೋದು. ನಮ್ಮ ಪೂಜೆ ಪುನಸ್ಕಾರದಲ್ಲಿ ನಾವು ಮೊದಲೇ ಹೇಳಿದಾಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ಕೊಂಡ್ಮೇಲೆ ದೇವಸ್ಥಾನಕ್ಕೆ ಬರುವಂಥ ಎಲ್ಲ ಭಕ್ತರನ್ನು ನಾವು ಸಮಾನರಾಗಿ ಕಾಣಬೇಕಾಗ್ತದೆ. ಇಲ್ಲಿ ನಾವು ದುಡ್ಡು ಕೊಟ್ಟವರಿಗೆ ಒಂದು ರೀತಿ, ದುಡ್ಡು ಕೊಡದೇ ಇರೋರಿಗೆ ಒಂದು ರೀತಿ, ಆ ಜಾತಿಯವರಿಗೆ ಒಂದು ರೀತಿ, ಈ ಜಾತಿಯವರಿಗೆ ಒಂದು ರೀತಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ದೇವಸ್ಥಾನದ ಆಚಾರ ವಿಚಾರ ಪದ್ಧತಿಯ ಜೊತೆಯಲ್ಲಿ ಬರುವ ಭಕ್ತರನ್ನು ನಾವು ಸಮಾನವಾಗಿ ಕಂಡಾಗ
ಸಮಾನವಾಗಿ ಅವರಿಗೆ ಒಂದು ಭಗವಂತನ ಏನು ಸೇವಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು, ಅಥವಾ ಅವರಿಗೆ ನಾವು ತೋರುವಂತಹ ಒಂದು ಪ್ರಸಾದದ ವ್ಯವಸ್ಥೆಯಲ್ಲಾಗಿರ್ಬೋದು, ಸಮಾನವಾಗಿ ನಾವು ಕಂಡಾಗ ಸಮಾನತೆಗೂ ಒಂದು ಅರ್ಥ ಆಗ್ತದೆ. ಆಮೇಲೆ ಸಮಾಜದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತರ್ಬೋದು ಅಂತ ನನ್ನ ಅಭಿಪ್ರಾಯ. ಹಾಗಂತೇಳಿ ಗರ್ಭಗುಡಿ ಒಳಗೆ ಬಿಡ್ತೀರಾ ಅನ್ನೋ ಪ್ರಶ್ನೆ ಅಲ್ಲ. ಗರ್ಭಗುಡಿಗೆ ಯಾರು ಹೋಗಬೇಕು ಅವರೇ ಹೋಗಬೇಕು, ಯಾರು ಅಧ್ಯಯನ ಮಾಡಿರ್ತಾರೆ ಅವರೇ ಹೋಗಬೇಕು. ಇವಾಗ ಯಾವುದೇ ಜಾತಿಯ ಅರ್ಚಕರಿರಲಿ, ಅವ್ರನ್ನ ಬಿಟ್ಟು ಅರ್ಚಕರು ವಿನಃ ಬೇರೆಯವರು ಗರ್ಭಗುಡಿಗೆ ನಾವು ವಸ್ತ್ರ ಸಂಹಿತೆಯನ್ನು ಬಿಟ್ಟು ಪ್ಯಾಂಟು ಶರ್ಟ್ ಹಾಕ್ಕೊಂಡು ನಾನು ಗರ್ಭಗುಡಿಗೆ ಹೋಗ್ತೀನಿ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೇಳಬಾರ್ದು, ಆಯ್ತಲ್ಲ. ಅಲ್ಲಿ ಪದ್ಧತಿ ಏನಿದೆ ಆ ಪದ್ಧತಿಗೆ ಅನುಸಾರವಾಗಿ ಪೂಜೆ ಪುನಸ್ಕಾರಗಳನ್ನು ಇಡಬೇಕು. ಭಕ್ತರನ್ನು ನಾವು ಸಮಾನವಾಗಿ ಕಂಡಾಗ ನಮ್ಮಲ್ಲಿ ಖಂಡಿತವಾಗಿ ಸಮಾನತೆಗೆ ಒಂದು ಅರ್ಥ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು, ಈ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ತಗೊಂಬಂದರು. ಕೆಲವು ದೇವಸ್ಥಾನಗಳಲ್ಲಿ ಬರಿ ಮೈಯಲ್ಲಿ ಗಂಡಸು ಒಳಗಡೆ ಬರುವಂಥದ್ದು, ಕೆಲವರಿಗೆ ಅದು ಇಷ್ಟನೇ ಇರಲ್ಲ. ಈಗ ನೀವು ಜೀನ್ಸ್ ಪ್ಯಾಂಟ್ ಹಾಕಬೇಡಿ ಅಂತೇಳಿ, ಟೀ ಶರ್ಟ್ ಹಾಕೊಂಡು ಒಳಗಡೆ ಬರಬೇಡಿ ಅಂತೇಳಿ, ಅದ್ರ ಬಗ್ಗೆ ಓಕೆ ಒಂದಿದೆ. ಕೆಲವರಿಗೆ ಬರಿ ಮೈಯಲ್ಲಿ ಗಂಡಸಾದರೂ ಕೂಡ ಬರಿ ಮೈಯಲ್ಲಿ ಒಳಗಡೆ ಅವನಿಗೂ ಒಂಥರ ಮುಜುಗರ ಇರುತ್ತೆ. ಇಲ್ಲಿ ಹಂಗೆ ಬರ್ರಿ ಅಂತ ಅಲ್ಲ, ಬರೀ ಮೈಯಲ್ಲ, ಪ್ಯಾಂಟು ಶರ್ಟು ಹಾಕ್ಕೊಂಡು ಬರ್ತಕ್ಕಂಥದ್ದು ಏನೊಂದು ಪದ್ಧತಿ ಇದೆ, ಅದು ನಮ್ಮ ಸನಾತನ ಧರ್ಮದ ನಮ್ಮ ಪೂಜಾ ಕೈಂಕರ್ಯಗಳಲ್ಲಿ ಬರ್ತಕ್ಕಂಥ ವಸ್ತ್ರ ಸಂಹಿತೆ ಅಲ್ಲ. ಈಗ ನೀವು ನಿಮ್ಮ ಮನೆಯಲ್ಲಿ ಮದುವೆ ಮಾಡ್ತೀರಿ, ಗೃಹ ಪ್ರವೇಶ ಮಾಡ್ತೀರಿ, ಹೋಮ ಹವನ ಮಾಡ್ತೀರಿ, ನೀವು ಹೇಗೆ ಪ್ಯಾಂಟು ಶರ್ಟ್ ಹಾಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇಲ್ಲಿ ಸಂಪ್ರದಾಯಗಳು ಏನಿದೆ ನಮ್ಮ ದೇಶದಲ್ಲಿ, ಆಯಾ ಪ್ರಾಂತ್ಯದಲ್ಲಿ ಒಂದೊಂದು ಸಂಪ್ರದಾಯ ಇದೆ. ಈಗ ನೀವು ಉತ್ತರ ಭಾರತಕ್ಕೆ ಹೋದರೆ ಅಲ್ಲಿ ಪ್ಯಾಂಟು ಶರ್ಟ್ ಹಾಕ್ಕೊಂಡೇ ಕೂತ್ಕೋತಾರೆ. ನೀವು ಉತ್ತರ ಭಾರತದ ದೇವಸ್ಥಾನಗಳಿಗೆ ಹೋಗಿ, ಅಥವಾ ಉತ್ತರ ಭಾರತ ದೇವಸ್ಥಾನದ ಅರ್ಚಕರನ್ನು ನೋಡಿ, ಅವರು ಜುಬ್ಬ ಪೈಜಾಮ ಹಾಕ್ಕೊಂಡು ಶರ್ಟ್ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ಎಷ್ಟೋ ಕಡೆ ನೀವು ನೋಡಿರ್ತೀರ ದೇವಸ್ಥಾನಕ್ಕೆ ಉತ್ತರ ಭಾರತಕ್ಕೆ ಹೋದಾಗ. ಅದು ಸಂಪ್ರದಾಯಗಳು ಮತ್ತು ಶಾಸ್ತ್ರಗಳೇನಿರುತ್ತೆ ಅದು ಬಹಳಷ್ಟು ಪ್ರಾಂತ್ಯಗಳಲ್ಲಿ ಬದಲಾವಣೆಗಳಿದೆ. ಅದಕ್ಕೆ ನಾವು ಆಯಾ ಪ್ರಾಂತ್ಯದ ಸಂಪ್ರದಾಯಕ್ಕೆ ಅನುಗುಣವಾಗಿ ನಾವು ಹೊಂದ್ಕೊಳ್ಬೇಕಾಗ್ತದೆ. ಇಲ್ಲಿ ನೀವು ಪ್ಯಾಂಟು ಶರ್ಟು ತೆಗೆದು ಪಂಚೆ ಮತ್ತು ಶಲ್ಯವನ್ನು ಹೊದ್ಕೊಳ್ಬೇಕು ಅಂತ ಹೇಳಿದ್ದಾರೆ ಹೊರತು ಏನೂ ಹಾಕದೆ ಮೇಲೆ ಇದಾಗಿ ಬರಬೇಕು ಅಂತೇನಿಲ್ಲ. ಈ ಥರ ಶಲ್ಯ ಇರುತ್ತೆ, ಅದನ್ನು ಹೊದ್ಕೊಂಡು ಬರಬೇಕಾಗತ್ತೆ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರು. ಅದು ನಮ್ಮ ಒಂದು ಭಕ್ತಿಗಾಗಿ ಅದನ್ನು ರೂಪಿಸಿದ್ದಾರೆ ವಿನಃ ಅದರಲ್ಲೇನು ಗೊಂದಲ ಇಲ್ಲ. ಅದು ಮಾಡೋದು ತಪ್ಪಲ್ಲ, ಅದು ಹಾಗೆ ಇರಬೇಕು. ಈಗ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾವು ಆ ಕ್ಷೇತ್ರದ ಪದ್ಧತಿಗೆ ನಾವು ಹೊಂದ್ಕೊಳ್ಬೇಕು. ನಾನು ಹೀಗೆ ಬರ್ತೇನೆ ಅಂತ ಹೇಳಲಿಕ್ಕಿಲ್ಲ. ಆ ಕ್ಷೇತ್ರದ ಮಡಿ ಆಗಿರ್ಬೋದು, ಆ ಕ್ಷೇತ್ರದ ಆಚಾರ ವಿಚಾರ ಆಗಿರ್ಬೋದು, ಅದಕ್ಕೆ ನಾವು ಹೊಂದ್ಕೊಂಡೇ ಹೋಗಬೇಕಾಗತ್ತೆ. ಅದಕ್ಕೆ ನಾವು ವಿರುದ್ಧವಾಗಿ ಹೋಗಬಾರ್ದು ಯಾವತ್ತೂ. ಬ್ರಾಹ್ಮಣರು ದೇವಸ್ಥಾನಗಳ ಆಡಳಿತ ವ್ಯವಸ್ಥೆಯಲ್ಲಿದ್ದಾಗ ಪೂಜಾ ಕೈಂಕರ್ಯದ ಜೊತೆಗೆ ಧರ್ಮದ ಅಭಿವೃದ್ಧಿಗೆ ದೇವಸ್ಥಾನದ ಚೌಕಟ್ಟಲ್ಲಿ ಏನು ಮಾಡಬಹುದು? ನೋಡಿ, ಇವಾಗ ನಮ್ಮ ಸನಾತನ ಧರ್ಮಕ್ಕೆ ಒಂದು ರೀತಿಯಾಗಿ ಎಲ್ಲಿ ಸ್ಕೂಲ್ ಅಂತ ಕೇಳಿದ್ರೆ ದೇವಸ್ಥಾನ. ಧರ್ಮ ಬೋಧನೆ ಎಲ್ಲ ಆಗಬೇಕು, ಶಾಲೆಗಳಲ್ಲಿ ಇಲ್ಲ. ಇವತ್ತು ದೇವಸ್ಥಾನ, ಮಠಮಾನ್ಯಗಳು. ಇವತ್ತು ನಮ್ಮ ಮಠಮಾನ್ಯಗಳ ಕೊಡುಗೆ ಅಪಾರವಾಗಿದೆ. ಮಠಮಾನ್ಯಗಳಿಂದನೇ, ದೇವಸ್ಥಾನಗಳಿಂದನೇ ಧರ್ಮ ಉಳಿದಿದೆ, ಮುಂದೆ ಧರ್ಮ ಉಳಿಯುತ್ತೆ. ಎಲ್ಲಿ ತನಕ ಮಠಮಾನ್ಯಗಳು ದೇವಸ್ಥಾನ ನಮ್ಮ ಜಗತ್ತಿನಲ್ಲಿ ಇರ್ತದೋ ಅಲ್ಲಿ ತನಕ ನಮ್ಮ ಹಿಂದೂ ಧರ್ಮಕ್ಕೆ ಏನೂ ಆಗೋದಿಲ್ಲ. ಎಷ್ಟೇ ದಾಳಿ ಆಗಲಿ, ಮೊಘಲರು ದಾಳಿ ಮಾಡಲಿ, ಬ್ರಿಟಿಷರು ದಾಳಿ ಮಾಡಲಿ, ಯಾವುದೇ ಅನ್ಯ ಧರ್ಮೀಯರು ನಮ್ಮ ಮೇಲೆ ದಾಳಿ ಮಾಡಿದ್ರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಕೇಳಿದ್ರೆ ನಮ್ಮ ವೇದ ಪರಂಪರೆ ಅಷ್ಟು ಗಟ್ಟಿಯಾಗಿದೆ, ಅದನ್ನೇನು ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಮುಂಚೆ ನಮ್ಮ ಧರ್ಮವನ್ನು ಬೋಧಿಸುವಂಥ ವ್ಯವಸ್ಥೆ ಇತ್ತು. ಈಗ ಒಂದು 50 ವರ್ಷದ ಮುಂಚೆ ಅಥವಾ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಅಥವಾ ಶಾಲೆಗಳಲ್ಲಿ ನಮ್ಮ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ಬೋಧನೆಗಳು ಇತ್ತು, ಭಾಳ ಜಾಸ್ತಿ ಇತ್ತು. ನಾವೆಲ್ಲ ಶಾಲೆಗೆ ಹೋಗುವಾಗ ನಮಗೆ ಮಾಸ, ಪಕ್ಷ, ತಿಥಿ, ಯೋಗ, ಕರ್ಣ, ಚೈತ್ರ, ವೈಶಾಖ, ಹಬ್ಬ ಹರಿದಿನಗಳ ಆಚರಣೆ ಅನ್ನೋದನ್ನು ಬೋಧಿಸ್ತಾ ಇದ್ದರು. ಹೌದಲ್ವ? ಇದು ವಾಸ್ತವ ವಿಚಾರ, ಹಿಂದಿತ್ತು. ಇವತ್ತು ಏನಾಗಿದೆ, ಎಜುಕೇಷನ್ ಸಿಸ್ಟಮ್ ಎಲ್ಲ ಕ್ರಿಶ್ಚಿಯನೀಕರಣ ಆಗ್ತಾ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳೆಲ್ಲ 50%ಕ್ಕೂ ಹೆಚ್ಚು ಅವರ ಪಾಲಾಗಿದೆ. ನಮ್ಮ ಮಠಮಾನ್ಯಗಳು ಎಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಹೆಚ್ಚು ಆದ್ಯತೆ ಕೊಡುತ್ತೆ ಆಗ ಧರ್ಮಕ್ಕೆ ಒಂದು ಬಲ ಬರುತ್ತೆ. ಕೊಡಬೇಕು. ಯಾವುದೇ ಮಠಮಾನ್ಯಗಳಾಗಿರಲಿ ಆಯಾ ಪ್ರಾಂತ್ಯದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಹೆಚ್ಚು ಒತ್ತು ಕೊಡಬೇಕು. ಯಾವುದೇ ಮಠ ಆಗಿರಲಿ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಧರ್ಮ ಬೋಧನೆ ಶಿಕ್ಷಣ, ಚಿಕ್ಕ ಮಕ್ಕಳು ಬೆಳೆಯುವ ಮಕ್ಕಳಿಗೇ ನಾವು ಧರ್ಮ ಬೋಧನೆಯನ್ನು ಮಾಡಬೇಕು. ಧರ್ಮ ಬೋಧನೆ ಅಂದರೆ ನಾವು ಸಂವಿಧಾನಕ್ಕೆ ವಿರುದ್ಧವಾದ ಧರ್ಮ ಬೋಧನೆ ಅಲ್ಲ. ನಮ್ಮ ಧರ್ಮ, ಸನಾತನ ಧರ್ಮವನ್ನು ಯಾರು ಪಾಲಿಸ್ತಾರೆ ಅದೊಂದು ಜೀವನ ಶೈಲಿ, ಅದೊಂದು ಪದ್ಧತಿ. ನಾನು ಹೀಗೆ ಬದುಕಬೇಕು. ಯಾರು ಧರ್ಮದಲ್ಲಿ ಹೆಚ್ಚು ನಂಬಿಕೆಯನ್ನು ಇಟ್ಕೊಳ್ತಾರೆ, ಯಾರು ದೈವದ ಮೇಲೆ ಹೆಚ್ಚು ನಂಬಿಕೆಯನ್ನು ಇಟ್ಕೊಳ್ತಾರೆ, ಯಾರು ಶಾಸ್ತ್ರ ಪುರಾಣಗಳನ್ನು, ನೀವು ಭಗವದ್ಗೀತೆಯಲ್ಲಿ ಯಾರು ಓಡ್ತೀರಿ, ನೀವು ಧರ್ಮಕ್ಕೆ ವಿರುದ್ಧವಾದಂಥ ಕೆಲಸ, ದೇಶಕ್ಕೆ ವಿರುದ್ಧವಾದ ಕೆಲಸ ಮಾಡೋದೇ ಇಲ್ಲ. ಇದು ನಂಬಿಕೆ ಅಂತ ಹೇಳಿದ್ರಿ. ನನಗೆ ಒಂದು ದೇವಸ್ಥಾನ, ಒಂದು ಮಠಮಾನ್ಯ, ಒಬ್ಬ ಹಿಂದೂ ಆಗಿ
ಒಂದು ತುಂಬ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತೀನಿ. ಆ ದೇವಸ್ಥಾನದ ಅಥವಾ ದೇವಸ್ಥಾನದ ಅರ್ಚಕರು ಯಾವುದೋ ಒಂದು ಅನೈತಿಕ ವಿಚಾರದಲ್ಲಿ ತಗಲಾಕೊಳ್ಳುವಂಥದ್ದು, ಅಥವಾ ಯಾವುದೋ ಮಠಾಧಿಪತಿ ಏನೋ ಒಂದು ಅನೈತಿಕ ವಿಚಾರದಲ್ಲಿ ತಗಲಾಕೊಳ್ಳುವಂಥದ್ದು, ಇಂಥವೆಲ್ಲ ಆದಾಗ ಆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರಲ್ವಾ? ಅಥವಾ ಆತನ ನಂಬಿಕೆಗೆ ಒಂದು ಪೆಟ್ಟಲ್ವಾ ಇದು? ಅಲ್ಲ ನೋಡಿ, ಯಾರು ತಪ್ಪು ಮಾಡಿದರೂ ತಪ್ಪೇ, ಗೊತ್ತಾಯ್ತಲ್ಲ. ತಪ್ಪನ್ನು ನಾವು ಯಾರು ಮಾಡಿದ್ರು ಸಮರ್ಸ್ಕೊಳ್ಳಿಕ್ಕೆ ಬರೋದಿಲ್ಲ. ಅದು ಬ್ರಾಹ್ಮಣ ಆಗಿರಲಿ, ಅರ್ಚಕರಾಗಿರಲಿ, ಬೇರೆ ಯಾರೇ ಆಗಿರಲಿ. ನಾನು ಯಾರು ನೀವು ಹೇಳಿದಾಗೆ ನಾನು ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರು ತಪ್ಪು ಮಾಡಿದ್ರು ತಪ್ಪೇ. ನೋಡಿ, ಬ್ರಾಹ್ಮಣ ಅಂತಂದರೆ ಹೀಗೆ ಬದುಕಬೇಕು ಅಂತಿದೆ, ಈಗ ಅರ್ಚಕರು ಹೀಗೆ ಇರಬೇಕು ಅಂತಿದೆ. ಬ್ರಾಹ್ಮಣ ಹೀಗೆ ಅದೊಂದು ಬದುಕು. ಬ್ರಾಹ್ಮಣ ಅನ್ನೋದು ಜಾತಿ ಅಲ್ಲ, ನಮ್ಮದೊಂದು ವರ್ಣ ಅದು. ನೀವು ಇಡೀ ಸಮಾಜ ಬ್ರಾಹ್ಮಣರನ್ನು ನೋಡುವ ದೃಷ್ಟಿ ಬೇರೆ ಇರ್ತದೆ. ನೀವು ಮಡಿವಂತಿಕೆ ಅಂತೀರಿ, ನಾನು ಮಡಿವಂತಿಕೆ ಅಂತ ಹೇಳಲ್ಲ. ನಮ್ಮ ಜೀವನ ಶೈಲಿ ಹಾಗೆ, ಪದ್ಧತಿ, ನಮ್ಮ ಜೀವನ. ಬ್ರಾಹ್ಮಣರು ಹೀಗೆ ಇರಬೇಕು. ಬ್ರಾಹ್ಮಣರು ಬೇರೆ ರೀತಿ ಆದರೆ ನೀವು ಅವ್ರನ್ನ ಬ್ರಾಹ್ಮಣ ಅಂತ ನೀವು ಹೇಳೋದೇ ಇಲ್ಲ. ಹಾಗಿದಾರ ಅನ್ನೋದೇ ಪ್ರಶ್ನೆ ಈಗ. ಇಲ್ಲ, ಹಾಗಿರಬೇಕು ಅಂತ ಎಲ್ಲ ಸಂಘ ಸಂಸ್ಥೆಗಳ ಪ್ರಯತ್ನ. ಇವತ್ತು ಯಾವುದೇ ಬ್ರಾಹ್ಮಣ ಸಂಘ ಸಂಸ್ಥೆಗಳಲ್ಲಿ ಅವರೆಲ್ಲರೂ ನಾವು ಬೋಧನೆ ಮಾಡೋದು ಅದನ್ನೇ, ಬ್ರಾಹ್ಮಣ್ಯನ ಉಳಿಸಿ. ಬ್ರಾಹ್ಮಣ್ಯ ಅಂತಂದರೆ ಸನಾತನ ಧರ್ಮ. ಹಾಗಾಗಿ ನಾವು ಹಾಗೆ ಬದುಕಬೇಕು ಅಂತ ನಮಗೆ ಶಾಸ್ತ್ರಕಾರರು, ಋಷಿ ಮುನಿಗಳು ಹೇಳಿದ್ದಾರೆ. ನಮಗೆ ಮಠಕ್ಕೆ ಹೋದರೂ ಅದನ್ನೇ ಹೇಳ್ತಾರೆ. ಹಾಗಿರುವ ನಾವು ಹಾಗೆ ಬದುಕಬೇಕು. ಹಾಗೆ ಬದುಕಲಿಲ್ಲ ಅಂದರೆ ಅದು ಅವರನ್ನು ನಾವು ಬ್ರಾಹ್ಮಣ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಅವರು ಮಾಡಿದ್ರು ತಪ್ಪೇ. ಯಾವುದೇ ಅರ್ಚಕರಾಗಿರಲಿ, ಪುರೋಹಿತರಾಗಿರಲಿ, ಬ್ರಾಹ್ಮಣನಾಗಿರಲಿ, ಅವನು ಧರ್ಮಕ್ಕೆ ವಿರುದ್ಧವಾಗಿ ಹೋದರೆ, ನಮ್ಮ ಆಚಾರಕ್ಕೆ ವಿರುದ್ಧವಾಗಿ ಹೋದರೆ, ವೈದಿಕ ಪರಂಪರೆಗೆ ವಿರುದ್ಧವಾಗಿ ಹೋದರೆ ಅವನು ಮಾಡಿದ್ರು ತಪ್ಪೇ. ಅದನ್ನು ನಾವು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ 100ಕ್ಕೆ 100 ಎಲ್ಲರೂ ಸರಿ ಇದ್ದಾರೆ, ಎಲ್ಲರೂ ಸರಿಯಾಗಿ ನಡೀತಾ ಇದೆ ಇವತ್ತಿನ ವ್ಯವಸ್ಥೆಯಲ್ಲಿ ಅಂತ ನನ್ನ ವಾದವೂ ಅಲ್ಲ. ತಪ್ಪುಗಳಿದ್ದರೆ ಖಂಡಿತವಾಗಿ ಹಿರಿಯರಿಂದ, ಮಠಮಾನ್ಯಗಳಿಂದ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಕೆಲಸವೂ ಆಗಬೇಕಾಗಿದೆ. ಇದ್ರ ಮಧ್ಯದಲ್ಲಿ ಈಗ ನೀವು ಮಠಮಾನ್ಯಗಳನ್ನು ಸರಿಪಡಿಸೋದಕ್ಕೆ ಬ್ರಾಹ್ಮಣ ಅಭಿವೃದ್ಧಿ ಸಂಘ ಇದೆ, ಬ್ರಾಹ್ಮಣ ಮಹಾಸಭಾ ಇದೆ. ಮಠಮಾನ್ಯಗಳನ್ನು ಸರಿಪಡಿಸುವಂಥ ಜವಾಬ್ದಾರಿ ಯಾವ ಸಂಘದ್ದು ಅಲ್ಲ. ಬ್ರಾಹ್ಮಣ ದೇವಸ್ಥಾನದ ಪುರೋಹಿತರುಗಳನ್ನ ಇಲ್ಲ, ಇಲ್ಲಿ ಏನಂದರೆ ಮಠಮಾನ್ಯಗಳು ನಮ್ಮ ಗುರು ಪರಂಪರೆ, ಮಠ ಪರಂಪರೆ ಏನಿದೆ ಅವರ ಜೊತೆಯಲ್ಲಿ ನಾವಿದ್ದೇವೆ, ಅವರ ಮಾರ್ಗದರ್ಶನದಲ್ಲಿ ನಾವಿದ್ದೇವೆ. ಇತರೆ ಮಠಗಳು ಇದ್ದಾವೆ. ಹೌದೌದು, ಇತರೆ ಮಠ ನಾನು ಹೇಳೋದಿಲ್ಲ. ಆದರೆ ಬ್ರಾಹ್ಮಣ ಮಠಗಳೇನಿದ್ದಾವೆ ಇವತ್ತು, ನಮ್ಮ ತ್ರಿಮತಸ್ಥರ ಯತಿ ಪರಂಪರೆ ಏನಿದೆ ಅವರ ಮಾರ್ಗದರ್ಶನದಲ್ಲೇ ನಾವೆಲ್ಲ ಬ್ರಾಹ್ಮಣರ ತ್ರಿಮತಸ್ಥರು ಮತ್ತು ಎಲ್ಲ ಬ್ರಾಹ್ಮಣ ಸಂಘ ಸಂಸ್ಥೆಗಳು ಸಹ ನಾವು ಅವರ ಮಾರ್ಗದರ್ಶನದಲ್ಲಿ ಇರ್ತವೆ. ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ? ಇಡೀ ಹಿಂದೂ ಸಮಾಜವನ್ನು ಒಟ್ಟಾಗಿ ತೊಗೊಂಡೋಗಿ ಬ್ರಾಹ್ಮಣ್ಯವನ್ನು ಉಳಿಸಿ, ಧರ್ಮವನ್ನು ಉಳಿಸಿ ಎನ್ನುವ ಬೋಧನೆಯೇ ಎಲ್ಲ ಮಠ ಪರಂಪರೆಯೂ ಮಾಡೋದು. ಇವತ್ತು ಯಾರು ಮಠ ಪರಂಪರೆಯವರು ನಾವು ಜಾತಿ ಇಟ್ಕೊಂಡು ಬೇರೆಯವ್ರನ್ನ ಬರಬೇಡಿ, ನೀವು ಹಾಗಿರಬೇಕು, ನೀವು ಹೀಗಿರಬೇಕು ಅಂತ ಇವತ್ತಿನ ವ್ಯವಸ್ಥೆಯಲ್ಲಿ ಯಾವ ಮಠವೂ ಹೇಳೋದಿಲ್ಲ. ಎಲ್ಲರನ್ನೂ ಸಮಾನವಾಗಿ ಮಠ ಪರಂಪರೆ ಕರ್ಕೊಂಡು ಹೋಗ್ತಿದೆ. ಈ ಬ್ರಾಹ್ಮಣ ಸಮಾಜ ನಾವು ಧರ್ಮಕ್ಕೆ ತುಂಬ ಅಂಟ್ಕೊಂಡಿರ್ತೇವೆ ಅಂತ ಬೇರೆಯವರು ಅಂದ್ಕೊಳ್ತಾರೆ. ನಮ್ಮ ಜವಾಬ್ದಾರಿ ಏನಿದೆ ಗೊತ್ತಾ? ಇಡೀ ಹಿಂದೂ ಸಮಾಜಕ್ಕೆ ಧರ್ಮ ಬೋಧನೆ ಮಾಡುವ ಜವಾಬ್ದಾರಿ ಬ್ರಾಹ್ಮಣರದ್ದು. ನೀವು ಉದಾಹರಣೆಗೆ ಈಗ ದೇವಸ್ಥಾನಕ್ಕೆ ಹೋಗ್ತೀರಿ, ನೀವು ಶಾಸ್ತ್ರ ಕೇಳ್ತೀರಿ, ಪೂಜೆ ವಿಚಾರ ಕೇಳ್ತೀರಿ. ಯಾರು ಹೇಳಬೇಕು? ಬ್ರಾಹ್ಮಣರು ಹೇಳಬೇಕು. ಬ್ರಾಹ್ಮಣರು ಅಧ್ಯಯನ ಮಾಡಿರಬೇಕು, ವೇದವನ್ನು ಕಲ್ತಿರಬೇಕು. ನೀವು ಸಹ ಕಲ್ತವ್ರ ಹತ್ರ ಕೇಳಕ್ಕೆ ಹೋಗ್ತೀರಿ. ಈಗ ಆಸ್ಪತ್ರೆಗೆ ಹೋಗ್ತೀರಿ, ಅಲ್ಲಿ ಬೇರೆ ಬೇರೆ ನರ್ಸ್ ಇರ್ತಾರೆ, ಬೇರೆ ಎಲ್ಲ ಇರ್ತಾರೆ. ನೀವು ಡಾಕ್ಟ್ರೇ ಬೇಕು ನಿಮಗೆ, ಅಲ್ವೇ ಹೇಳಿ? ಅವ್ರ ಹತ್ರ. ಹಾಗೆ ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರ ಪದ್ಧತಿಗಳನ್ನು ತಿಳ್ಕೊಳ್ಬೇಕಾದ್ರೆ ಬ್ರಾಹ್ಮಣರು ಅಧ್ಯಯನ ಮಾಡಿರ್ತಾರೆ ಅಂತ ನೀವು ಬ್ರಾಹ್ಮಣರಿಗೆ ಗೌರವ ಕೊಡ್ತೀರಿ. ಹಾಗಾಗಿ ಬ್ರಾಹ್ಮಣ ಅಧ್ಯಯನ ಮಾಡಬೇಕು, ವೇದ ಅಧ್ಯಯನ ಮಾಡಬೇಕು, ಶಾಸ್ತ್ರ ಅಧ್ಯಯನ ಲೌಕಿಕ ಶಿಕ್ಷಣ ಜೊತೆಗೆ ಇದೆಲ್ಲವನ್ನು ಕಲ್ತ್ರೆ ಮಾತ್ರ ಬ್ರಾಹ್ಮಣರಿಗೆ ಒಂದು ಗೌರವ ಇರುತ್ತೆ. ಮೊದಲಿಗೆ ನನಗೆ ಗೊತ್ತಿದ್ದಂಗೆ ಈಗ ತ್ರೈಮತಸ್ಥರು ಏನು ಅಂತ ಅಂದ್ಕೊಂಡಿದ್ದೀರಿ, ನೀವೇನು ಆಚರಣೆಯಲ್ಲಿ ಇಟ್ಕೊಂಡಿದ್ದೀರಿ, ನಾವೆಲ್ಲ ಒಂದೇ ಅನ್ನೋದು ಬ್ರಾಹ್ಮಣರಲ್ಲೇ ಮೊದಲು ಬಂದರೆ ಎಲ್ಲೋ ಒಂದು ಕಡೆ ಸನಾತನಕ್ಕೆ ಬಲ ಬರ್ಬೋದಾ? ಇಲ್ಲ, ಅದಿದೆ. ಅದರಲ್ಲಿ ನಮ್ಮಲ್ಲಿ ನೋಡಿ, ತ್ರಿಮತಸ್ಥರು ಅಂತ ನೀವೇನು ಹೇಳ್ತೀರಿ, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು. ನೋಡಿ, ಶಂಕರಾಚಾರ್ಯರು ಸುಮಾರು 1600 ವರ್ಷಗಳ ಹಿಂದೆ, 1500-1600 ವರ್ಷಗಳ ಹಿಂದೆ ಪರಶಿವನ ಅವತಾರದಲ್ಲಿ ಅವರು ಜನ್ಮವನ್ನು ತಾಳಿ ಕಾಲಟಿಯಲ್ಲಿ ಅವತ್ತು ಅವರು ಇಡೀ ದೇಶವನ್ನು ಸನಾತನ ಧರ್ಮ ರಕ್ಷಣೆಗಾಗಿ ಪರ್ಯಟನೆ ಮಾಡಿದ್ದಾರೆ. 4 ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಮಠ ಪರಂಪರೆಯನ್ನು ನಮ್ಮ ಸನಾತನ ಧರ್ಮದ ಅಡಿಯಲ್ಲಿ, ನಮ್ಮ ಭಾರತೀಯತೆಯಲ್ಲಿ, ನಮ್ಮ ಭಾರತ ದೇಶದಲ್ಲಿ ಮೊದಲು ತಂದವರೇ ಆದಿಶಂಕರಾಚಾರ್ಯರು. ಆದಿಶಂಕರಾಚಾರ್ಯರ ಜನ್ಮಕ್ಕಿಂತ ಮುಂಚೆ ಈ ಮಠ ಪರಂಪರೆ ಇರಲಿಲ್ಲ, ಅವರ ನಂತರ ಆಗಿರೋದು. ಆಯ್ತಲ್ಲ? ಅವರು 4 ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಯತಿ ಪರಂಪರೆಯನ್ನು ಶುರು ಮಾಡಿ ಅವರಿಂದ ಇಡೀ ಸಮಾಜಕ್ಕೆ ಧರ್ಮ ಬೋಧನೆಯನ್ನು ಆರಂಭ ಮಾಡಿದರು. ಅವತ್ತು ಆದಿಶಂಕರಾಚಾರ್ಯರು ಧರ್ಮಕ್ಕಾಗಿ ಇಡೀ ಭಾರತದ ಒಂದು ಯಾತ್ರೆಯನ್ನು ಮಾಡಿ ಪೀಠವನ್ನು ಸ್ಥಾಪನೆ ಮಾಡದೇ ಹೋಗಿದ್ದರೆ ಅವತ್ತೇ ನಮ್ಮಲ್ಲಿ ಹಿಂದೂಗಳು ಅವತ್ತು ಬೌದ್ಧ ಧರ್ಮ ನಮ್ಮ ಮೇಲೆ ದಾಳಿಯಾಗಿತ್ತು. ಬೌದ್ಧ ಧರ್ಮ ನಮ್ಮ ದೇಶದ ಮೇಲೆ ದಾಳಿಯಾಗಿತ್ತು.
ಅವತ್ತು ಆದಿಶಂಕರಾಚಾರ್ಯರು ಸನಾತನ ಧರ್ಮವನ್ನು ರಕ್ಷಣೆ ಮಾಡಿಕೊಟ್ಟು ಹೋಗಿದ್ದಾರೆ. ಇವತ್ತು ನಾವು ವೇದ ಹೇಳ್ತಾ ಇದ್ದೇವೆ, ನಾವು ಹಿಂದೂ ಅಂತ ಹೇಳ್ತಾ ಇದ್ದೇವೆ ಅನ್ನೋದಕ್ಕೆ ಮೂಲ ಕೊಡುಗೆ ಆದಿಶಂಕರಾಚಾರ್ಯರದ್ದು. ಇವತ್ತು ಶಂಕರಾಚಾರ್ಯರ ಮೇಲೆ ಅದು ಕೆಲವೊಂದು ದಾಳಿಗಳಾಗ್ತವೆ. ಹಾಗಲ್ಲ, ಈಗ ಆದಿಶಂಕರಾಚಾರ್ಯರು, ನಂತರ ಮಧ್ವಾಚಾರ್ಯರು, ದ್ವೈತ ಅದ್ವೈತ ಮತ್ತು ವಿಶಿಷ್ಟಾದ್ವೈತ, ಅಂದರೆ ಎಲ್ಲರೂ ಒಂದೊಂದು ತತ್ವ ಸಿದ್ಧಾಂತವನ್ನು ಸನಾತನ ಧರ್ಮದಲ್ಲಿ ವ್ಯಾಖ್ಯಾನವಾಗಿ ಕೊಟ್ಟಿದ್ದಾರೆ. ಯಾವುದೂ ತಪ್ಪಲ್ಲ, ಅದೆಲ್ಲವೂ ಸರಿಯಾಗಿದೆ. ರಾಮಾನುಜಾಚಾರ್ಯರು ಸಮಾನತೆಯನ್ನು ತಂದರು. ನಾವೇನು ಇವತ್ತು ಸಮಾನತೆಯನ್ನು ನಾವು ಮಾತಾಡ್ತಾ ಇದ್ದೇವೆ, ಸಮಾನತೆಯನ್ನು 106 ವರ್ಷಗಳ ಹಿಂದೆ ಆ ರಾಮಾನುಜಾಚಾರ್ಯರು ಸಮಾಜಕ್ಕೆ ಕೊಟ್ಟೋಗಿದ್ದಾರೆ. ಎಲ್ಲರನ್ನೂ ಸಮಾನವಾಗಿ ನೋಡಬೇಕು, ಎಲ್ಲ ಮಾನವರು ಒಂದೇ ಅನ್ನುವಂಥ ವ್ಯಾಖ್ಯಾನವನ್ನು ಅಂದೇ ಕೊಟ್ಟೋಗಿದ್ದಾರೆ. ನಿಮ್ಮಲ್ಲಿ ಸಮಾನತೆ ಇದೆಯಾ? ಖಂಡಿತವಾಗಿದೆ, ಖಂಡಿತವಾಗಿ. ಆಚಾರ ವಿಚಾರಗಳ ಪದ್ಧತಿ ಬೇರೆ ಇದೆ. ನಮ್ಮಲ್ಲಿ ಸಂಪ್ರದಾಯ, ನಾನು ಮೊದಲೇ ಹೇಳಿದೆ, ಶಾಸ್ತ್ರ ಸಂಪ್ರದಾಯಗಳು. ನಮ್ಮಲ್ಲಿ ಸಂಪ್ರದಾಯಗಳ ಒಂದು ವಿಭಿನ್ನತೆ ಇದೆ, ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನಗಳಿದ್ದಾವೆ. ಬಿಟ್ಟರೆ ನಾವು ತ್ರಿಮತಸ್ಥ ಬ್ರಾಹ್ಮಣರು ಎಲ್ಲರೂ ಸಹ ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ನಮ್ಮ ಋಷಿ ಪರಂಪರೆ ಆಗಿರ್ಬೋದು, ನಮ್ಮ ವೈದಿಕ ಪರಂಪರೆ ಏನು ಹೇಳಿದೆ ಆ ಪ್ರಕಾರವಾಗಿ ಮಠಮಾನ್ಯಗಳು ನಡ್ಕೊಂಡು ಬರ್ತಾ ಇದೆ. ಇವತ್ತು ಸಹ ಅದರ ಜೊತೆಯಲ್ಲಿ ಬಂದಿದೆ. ಇಡೀ ಹಿಂದೂ ಸಮಾಜಕ್ಕೆ ಮಠ ಪರಂಪರೆಯಿಂದ ಒಂದು ಬೋಧನೆ ಆಗ್ತಾ ಇದೆ. ಒಂದು ಒಳಿತಾಗುವಂಥ ಎಲ್ಲ ಕೈಂಕರ್ಯ ಎಲ್ಲ ಮಠಗಳಿಂದ ಖಂಡಿತವಾಗಿ ಆಗ್ತಾ ಇದೆ. 3 ಮತಸ್ಥರು ಏನು ಆಚರಣೆಯಲ್ಲಿದ್ದೀರಿ, ಇವರೆಲ್ಲರೂ ಒಗ್ಗೂಡುವಂಥ ಪ್ರಯತ್ನಗಳು ನಡೀತವ? ಅಂದರೆ ಒಂದು ಕಡೆ ಸೇರುವಂಥದ್ದು ವಾರ್ಷಿಕವಾಗಾದರೂ ಸನಾತನ ವಿಚಾರವಾಗಿ ಖಂಡಿತ ಸೇರ್ತೇವೆ. ಸೇರಿದ್ದಿದೆಯಾ? ನಾವು ನೋಡಿ, ಈಗ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಇದೆ. ಇದು ಸುಮಾರೊಂದು 51 ವರ್ಷ ಆಗಿದೆ ಈಗ ಸ್ಥಾಪನೆ ಆಗಿ. ಅಲ್ಲೆಲ್ಲ ತ್ರಿಮತಸ್ಥರು ನಾವಿದ್ದೇವೆ. ತ್ರಿಮತಸ್ಥ ಬ್ರಾಹ್ಮಣರು ಸಹ ಒಗ್ಗಟ್ಟಾಗಿ ಬ್ರಾಹ್ಮಣ ಸಂಘದಲ್ಲಿ ಸಮಾಜದ ಒಳಿತಿಗಾಗಿ, ಹಿಂದೂ ಧರ್ಮದ ಒಳಿತಿಗಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಬ್ರಾಹ್ಮಣರನ್ನು ಸಂಘಟಿಸ್ತಾ ಇದ್ದೇವೆ. ಬ್ರಾಹ್ಮಣರಲ್ಲಿ ಆರ್ಥಿಕವಾಗಿ ಬಹಳ ಸಂಕಷ್ಟದಲ್ಲಿರ್ತಕ್ಕಂಥ ವ್ಯವಸ್ಥೆ ಇದೆ. ಬ್ರಾಹ್ಮಣ ಸಮಾಜದಲ್ಲಿ ಇವತ್ತು ಬಹಳಷ್ಟು 60-70% ಬ್ರಾಹ್ಮಣರು ಆರ್ಥಿಕವಾಗಿ ಬಹಳ ಕಷ್ಟದಲ್ಲಿದ್ದಾರೆ. ಅವರಿಗೆ ಧ್ವನಿಗೂಡಿಸುವಂಥ ಕೆಲಸ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಹಿಂದಿನಿಂದನೂ ಮಾಡ್ಕೊಂಡು ಬರ್ತಾ ಇದೆ, ಇವತ್ತು ಮಾಡ್ಕೊಂಡು ಬರ್ತಾ ಇದೆ. ಬರೀ ಅದೊಂದೇ ಅಲ್ಲ, ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಘೋಷವಾಕ್ಯವೇ ಸ್ವಾವಲಂಬನೆ, ಸಂಘಟನೆ ಮತ್ತು ಸಂಸ್ಕಾರ. ಈ 3 ಘೋಷವಾಕ್ಯ ಇದೆ. ಈ ಸಂಸ್ಕಾರ ಅನ್ನುವಂಥ ಘೋಷವಾಕ್ಯ ಬಹಳ ಪ್ರಮುಖವಾಗಿಟ್ಕೊಂಡು ನಾವು ಸಮಾಜದಲ್ಲಿ ಏನು ಬ್ರಾಹ್ಮಣ್ಯದ ಸಂಸ್ಕಾರ, ನೀವು ಬ್ರಾಹ್ಮಣ ಅಂದರೆ ಏನು ಅಂತ ಕೇಳಿದ್ರಲ್ಲ, ಮೂಲ ಚೌಕಟ್ಟೆ ಸಂಸ್ಕಾರ. ಹಾಗಿಂದ ಆ ಸಂಸ್ಕಾರವನ್ನು ಬ್ರಾಹ್ಮಣ ಸಮಾಜಕ್ಕೆ ಕೊಡುವಂಥ ದೊಡ್ಡ ಕೆಲಸವನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಎಲ್ಲ ಮಠಮಾನ್ಯಗಳ ಮಾರ್ಗದರ್ಶನದೊಂದಿಗೆ ಮಾಡ್ತಾ ಇದೆ. ಹಿಂದೂ ಮಾಡಿದ ಈಗಲೂ ಸಹ ಇವತ್ತಿನ ವ್ಯವಸ್ಥೆಯಲ್ಲೂ ಅದು ನಡೀತಾ ಇದೆ. ಹಾಗಾಗಿ ನಾವೆಲ್ಲ ತ್ರಿಮತಸ್ಥರು ಸಹ ನಾವೆಲ್ಲರೂ ಎಲ್ಲ ಮಠಗಳಿಗೆ ಹೋಗ್ತೇವೆ. ಎಲ್ಲ ಮಠದ ಯತಿ ಪರಂಪರೆಯನ್ನು, ಗುರು ಪರಂಪರೆಯನ್ನು ನಾವು ಸಮಾನ ಗೌರವದಲ್ಲೇ ನಾವು ಬ್ರಾಹ್ಮಣರು ಕಾಣ್ತೇವೆ. ಅಲ್ಲಿ ಯಾವುದು ಭೇದ ಭಾವಗಳಿಲ್ಲ. ನಮ್ಮ ತತ್ವಗಳಲ್ಲಿ ಭಿನ್ನತೆ ಇದೆ. ನಾನು ಹೇಳಿದ್ನಲ್ಲ, ದ್ವೈತ ಅದ್ವೈತ ವಿಚಾರಧಾರೆ, ಆದರೆ ಆ ವಿಚಾರಧಾರೆ ಅಂತ್ಯವಾಗಿ ಸನಾತನ ಧರ್ಮವೇ. ಅದರಲ್ಲೇನು ವ್ಯತ್ಯಾಸ ಇಲ್ಲ. ಓಕೆ, ಈಗ ಸನಾತನ ಹಿಂದೂ ಧರ್ಮ ಅಂತ ನಾವು ಒಂದು ಜನರಿಗೆ ತೋರಿಸ್ತಾ ಇರಬೇಕಾದ್ರೆ, ಸನಾತನದಡಿಯಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅನ್ನೋ ಒಮ್ಮತ ಇರಬೇಕಾದ್ರೆ, ಈ ಜಾತಿ ವ್ಯವಸ್ಥೆಯನ್ನು ಚಾಲ್ತಿಯಲ್ಲಿ ಇಡೋದು ಎಷ್ಟು ಸಮ್ಮತ? ನೋಡಿ, ಜಾತಿ ವ್ಯವಸ್ಥೆ ಚಾಲ್ತಿಯಲ್ಲಿ ಬ್ರಾಹ್ಮಣರು ಇಟ್ಟಿದ್ದಲ್ಲ, ಇದನ್ನು ನೀವು ಮುಖ್ಯವಾಗಿ ಗಮನಿಸಬೇಕು. ಅಥವಾ ಯಾರು ಬ್ರಾಹ್ಮಣ ಮಠಮಾನ್ಯಗಳು ಜಾತಿ ವ್ಯವಸ್ಥೆನೇ ತಂದಿಲ್ಲ. ಇವತ್ತಿನ ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲೇ ಜಾತಿಯನ್ನು ತೋರಿಸಿದ್ದಾರೆ, ಹೌದಲ್ವ ಹೇಳಿ? ಮೀಸಲಾತಿಯನ್ನು ತಂದಿದ್ದಾರೆ ಅಲ್ವಾ? ನಮ್ಮ ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳ್ತೇವೆ. ಶಾಸಕಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಜಾತಿ ವ್ಯವಸ್ಥೆಯಲ್ಲೇ ಇವತ್ತು ನಡೀತಾ ಇರೋದಲ್ವಾ? ಅದಕ್ಕೆ ಯಾಕೆ ಬ್ರಾಹ್ಮಣರನ್ನು ದೂಷಿಸ್ತೀರಿ? ನಾವು ಬ್ರಾಹ್ಮಣರು ಎಲ್ಲದಕ್ಕೂ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೀವಲ್ಲ. ನಾವು ಬ್ರಾಹ್ಮಣರಿಗಾಗಿ ಪೂಜೆ ಮಾಡಲ್ವಲ್ಲ? ನಮ್ಮ ಮಠಮಾನ್ಯಗಳು ಎಲ್ಲರೂ ಬರ್ಬೋದಲ್ಲ? ಎಲ್ರಿಗೂ ಗುರುಗಳು ಆಶೀರ್ವಾದ ಮಾಡ್ತಾರಲ್ವಾ? ನಾವು ಬ್ರಾಹ್ಮಣರು ಎಲ್ಲರ ಮನೆಗೂ ನಾವು ಹೋಮ ಹವನವನ್ನು ಮಾಡ್ತೇವಲ್ವಾ? ಶುಭ ಅಶುಭ ಎರಡೂ ಕಾರ್ಯಗಳನ್ನು ನಾವು ಮಾಡ್ತೇವಲ್ವಾ? ಎಲ್ಲ ಸನಾತನ ಹಿಂದೂ ಧರ್ಮೀಯರ ಮನೆಯಲ್ಲೂ ಸಹ ಪೂಜಾ ಕೈಂಕರ್ಯಗಳಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವಲ್ವ? ನಾವು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ನಾವೆಲ್ಲರೂ ಹೇಳಿದ ಉಲ್ಲೇಖ ಇದೆಯಾ? ಇಲ್ಲ. ನಾವು ಯಾವುದೇ ಜಾತಿಯ ಉಲ್ಲೇಖವನ್ನು ನಾವು ಮಾಡೋದಿಲ್ಲ. ಕೆಲವು ತಾರತಮ್ಯಗಳನ್ನ ಎತ್ತಿ ತೋರಿಸಿನೇ, ಅಂದ್ರೆ ಈಗ ಪಂಕ್ತಿ ಭೇದ ಮಾಡ್ತಾರೆ ಒಂದು ಹೇಳ್ತೇನೆ, ಹಿಂದೂ ಧರ್ಮವನ್ನು ಒಡೆಯ ಪ್ರಯತ್ನ ಇದನ್ನ ನಾನು ಒಪ್ಪೋದೇ ಇಲ್ಲ. ತಾರತಮ್ಯ ಮಾಡ್ತಾ ಇರೋದು ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಇಡೀ ಜಾತಿ ವ್ಯವಸ್ಥೆಯಲ್ಲಿ ತಾರತಮ್ಯ ಇದೆ. ಇದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು. ಬರೀ ತಾರತಮ್ಯವನ್ನು ಬ್ರಾಹ್ಮಣರು ಮಾಡ್ತಾ ಇದ್ದಾರೆ ಅಂತ ಹೇಳೋ ಮಾತ್ರ ನಾವು ಒಪ್ಪೋದೇ ಇಲ್ಲ. ಖಂಡಿತ ಜಾತಿ ವ್ಯವಸ್ಥೆ ಹಿಂದುತ್ವಕ್ಕೆ ನೋಡಿ, ಜಾತಿ ವ್ಯವಸ್ಥೆ ಮಾಡಿರೋದು ಬ್ರಾಹ್ಮಣರಲ್ಲ, ಜಾತಿ ವ್ಯವಸ್ಥೆಯನ್ನು ಮಾಡಿರೋದು ಬ್ರಾಹ್ಮಣರಲ್ಲ, ಜಾತಿ ವ್ಯವಸ್ಥೆಗೆ ಕಾರಣೀಕರ್ತರು ಬ್ರಾಹ್ಮಣರಲ್ಲ, ಜಾತಿ ವ್ಯವಸ್ಥೆ ಇರೋದು ಬ್ರಾಹ್ಮಣರಿಂದಾಗಿ ಅಲ್ಲ. ತಪ್ಪು ಕಲ್ಪನೆಯನ್ನು ಹೊಡೆದಾಕೋ ಪ್ರಯತ್ನ ಯಾಕೆ ನಾವು ಮಾಡ್ತಾ ಇದ್ದೇವಲ್ಲ? ನಾವಿವತ್ತು ಎಲ್ಲರ ಜೊತೆಯಲ್ಲೂ ಎಲ್ಲ ವ್ಯವಸ್ಥೆಯಲ್ಲೂ ಎಲ್ಲರನ್ನೂ ನಾವು ಸಮಾನರಾಗಿ ಕಾಣ್ತಾ ಇದ್ದೇವಲ್ಲ. ಪಂಕ್ತಿ ಭೇದ ಅನ್ನುವಂಥದ್ದು ನಿಲ್ಲಿಸಬೇಕು ಅನ್ನುವಂಥದ್ದು. ಪಂಕ್ತಿ ಭೇದ ಎಲ್ಲಿದೆ? ಎಲ್ಲರಿಗೂ ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆ ಇದೆಯಲ್ಲ, ಸಾರ್ವಜನಿಕವಾಗಿ ಊಟದ ವ್ಯವಸ್ಥೆ ಎಲ್ಲ ಕಡೆ ಇದೆಯಲ್ಲ. ಅದನ್ನು ಪಂಕ್ತಿ ಭೇದ ಅಂತ ತಿಳ್ಕೊಳ್ಬಾರ್ದು ನೀವು. ಈಗ ಉದಾಹರಣೆಗೆ ದೇವಸ್ಥಾನದ ಅರ್ಚಕರಿದ್ದಾರೆ, ಪಂಕ್ತಿ ವ್ಯವಸ್ಥೆ ಅಂತ ಅಲ್ಲ, ನನ್ನ ಪಂಕ್ತಿ ಭೇದವಲ್ಲ, ಪಂಕ್ತಿ ವ್ಯವಸ್ಥೆಯೂ ಅಲ್ಲ. ಈಗ ಒಂದು ದೇವಸ್ಥಾನ ಅಥವಾ ಒಂದು ಮಠ, ಅಲ್ಲಿ ದೇವಸ್ಥಾನದ ಅರ್ಚಕರಿರ್ತಾರೆ,
ಆಯ್ತಲ್ಲ, ಅವರಿಗೆ ಆ ಅರ್ಚಕರಾಗಿ ಆ ಗರ್ಭಗುಡಿಯಲ್ಲಿ ಪೂಜೆ ಮಾಡಬೇಕಾದ್ರೆ ಅವ್ರದ್ದೇ ಆದ ನಿಯಮ ಇರುತ್ತೆ, ಗೊತ್ತಾಯ್ತಲ್ಲ. ಅದನ್ನು ಬಿಟ್ಟು ಅವರು ಪೂಜೆ ಮಾಡಲಿಕ್ಕೆ ಅರ್ಹರಾಗಿರೋದಿಲ್ಲ. ಸೊ ಅವರ ನಿಯಮಕ್ಕನುಗುಣವಾದಂತಹ ಊಟದ ವ್ಯವಸ್ಥೆ ಅವರಿಗೆ ಪ್ರತ್ಯೇಕವಾಗಿರ್ಬೋದು ಎಲ್ಲರೂ ಒಂದು ಕಡೆ. ಆ ಊಟ ಎಲ್ರಿಗೂ ಬಡಿಸದೇ ಇರ್ಬೋದು, ಅವ್ರ ಜೊತೆ ಕೂರಿದೆ. ಯಾಕಂದ್ರೆ ಅವರು ಆ ಆಚಾರದಲ್ಲಿದ್ದರೆ ಮಾತ್ರ ಅವ್ರು ಗರ್ಭಗುಡಿಗೆ ಹೋಗಿ ಪೂಜೆ ಮಾಡಲಿಕ್ಕಾಗತ್ತೆ. ಈಗ ದೇವಸ್ಥಾನದ ಅರ್ಚಕರು ಗರ್ಭಗುಡಿಯಲ್ಲಿ ಪೂಜೆ ಮಾಡೋರು ನಿಮ್ಮ ಜೊತೆಗೆ ಬಂದು ಹೋಟ್ಲಲ್ಲಿ ನೀವು ದೋಸೆ ಪಾನಿಪುರಿ ತಿನ್ಕೊಂಡು ಹೋದರೆ ಅವ್ರು ಗರ್ಭಗುಡಿಗೆ ಹೋದಾಗ ನೀವು ಯಾವ ರೀತಿ ನೋಡ್ತೀರಿ ಅವರನ್ನು? ನೀವು ಯಾವ ರೀತಿ ನೋಡ್ತೀರಿ? ನೋಡೋದು ಸರಿ ಇರೋದಿಲ್ಲ ಅಲ್ವಾ? ಏನಪ್ಪ ದೇವಸ್ಥಾನದ ಅರ್ಚಕರು ಹೋಟ್ಲಲ್ಲಿ ದೋಸೆ ತಿಂತಾ ಇದ್ರು ಅಂತ ನೀವು ಹೇಳ್ತೀರೋ ಇಲ್ವಾ? ಹಾಗಿರುವಾಗ ಆ ದೇವಸ್ಥಾನದಲ್ಲಿ ಅಥವಾ ಆ ಮಠಮಾನ್ಯಗಳಲ್ಲಿ ಅವರಿಗೆ ಪ್ರತ್ಯೇಕವಾದ ಊಟದ ವ್ಯವಸ್ಥೆ ಇರ್ತದೆ. ಅದನ್ನು ನೀವು ಪಂಕ್ತಿ ಭೇದ ಅಂತ ಹೇಳಬಾರ್ದು, ಅವ್ರು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದು ಅಂತ ನೀವು ಹೇಳಬಾರ್ದು. ಅದು ಅವರ ಆಚಾರ ವಿಚಾರ ಅಷ್ಟೇ. ಬರುವಂಥ ಭಕ್ತರಿಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ. ನೀವು ಯಾವ ಧರ್ಮಕ್ಷೇತ್ರ ಕರ್ನಾಟಕದಲ್ಲಿ ಹೋಗಿದ್ದಾರೆ ಎಲ್ಲರಿಗೂ ಒಂದೇ ಪಂಕ್ತಿ. ಆ ಪಂಕ್ತಿಯಲ್ಲಿ ಊಟ ಕೂರುವಾಗ ನೀನು ಯಾವ ಜಾತಿ ಅಂತ ಕೇಳೋದಿಲ್ಲ. ಊಟ ಒಂದೇ ಪಂಕ್ತಿಯಲ್ಲಿ ಕೂರಿಸಿ ಎಲ್ಲ ಪುಣ್ಯಕ್ಷೇತ್ರಗಳಲ್ಲಿ ನಾನು ಒಂದು 100 ಪುಣ್ಯಕ್ಷೇತ್ರಗಳನ್ನ ಕರ್ನಾಟಕದಲ್ಲಿ ಹೇಳ್ಬೋದು. ಮಧ್ಯಾಹ್ನ 11 ಗಂಟೆಗೆ ಊಟ ಶುರುವಾದ ಸಂಜೆ ತನಕ ಊಟ ಹಾಕ್ತಾರೆ. ಯಾವುದೇ ಜಾತಿ ಧರ್ಮನೂ ಕೇಳೋದಿಲ್ಲ. ಎಷ್ಟೋ ಬೇರೆ ಧರ್ಮದವ್ರು ಬಂದರೂ ಅವರಿಗೆ ಒಂದೇ ಅನ್ನ ಒಂದೇ ಊಟವನ್ನು ಬಡಿಸಿ ಕಳಿಸ್ತಾರೆ. ನಾವು ಯಾವತ್ತೂ ಕೇಳಲಿಲ್ಲ. ನಾವು ಬೇರೆ ಧರ್ಮದ ವಿರೋಧಿಗಳು ಅಲ್ಲ. ಬ್ರಾಹ್ಮಣರಾಗಿರ್ಬೋದು, ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ನಾನು ಬೇರೆ ಧರ್ಮದ ವಿರೋಧವನ್ನು ಮಾಡೋದಿಲ್ಲ. ಆದರೆ ಬೇರೆ ಧರ್ಮದವರು ಸಹ ನಮ್ಮ ಹಿಂದೂ ಧರ್ಮವನ್ನು ದಾಳಿ ಮಾಡಲಿಕ್ಕೆ ಬರಬಾರ್ದು. ಅವ್ರ ಧರ್ಮ ಅವ್ರು ಆಚರಿಸಲಿ. ಈಗ ಮತಾಂತರ ಆಗ್ತದೆ ಹೆಚ್ಚಾಗಿ. ನಿಮ್ಮ ಪ್ರಕಾರ ಈ ಬಡತನ, ತಾರತಮ್ಯ, ಕೀಳರಿಮೆ, ಮೇಲ್ಜಾತಿ ಕೀಳ್ಜಾತಿ ಇದಕ್ಕೆ ಬೇಸತ್ತೇನೆ ಮತಾಂತರ ಆಗ್ತಾ ಇಲ್ವಾ? ನೋಡಿ, ಈ ಮತಾಂತರ ಆಗಲಿಕ್ಕೆ 2-3 ಆಯಾಮಗಳಿದ್ದಾವೆ, ಒಂದಲ್ಲ. ನಾವು ಒಂದೇ ಆ್ಯಂಗಲಲ್ಲಿ ಮತಾಂತರ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಒಂದು ನೀವು ಹೇಳಿದಾಗೆ ಆರ್ಥಿಕ ಸಂಕಷ್ಟ. ಅವರಿಗೆ ಆರ್ಥಿಕ ಸಂಕಷ್ಟದಲ್ಲಿ ಕೆಲವೊಂದಷ್ಟು ಅವರಿಗೆ ಸಹಕಾರ ಮಾಡುವಂಥದ್ದು, ಈ ಥರ ಬೇರೆ ಬೇರೆ ಇದನ್ನು ಒಡ್ಡಿಬಿಟ್ಟು ಅವ್ರನ್ನ ಕನ್ವರ್ಟ್, ಅಮಿಷಗಳನ್ನು ಒಡ್ಡಿ ಅವ್ರನ್ನ ಕನ್ವರ್ಟ್ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಈಗ ದುಡ್ಡು ಕೊಟ್ಟು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಇನ್ನೆಷ್ಟು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ? ಹಿಂದೂ ಧರ್ಮದಲ್ಲಿ ಉಳಿ ಅಂತ ನಾವೇನವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಅದು ಒಂದು ರೀತಿಯಾಗಿ ತಾರತಮ್ಯ ಅದು ಆಗ್ತಾ ಇದೆ. ಎರಡನೇದು, ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಇವತ್ತಿನ ಸಂಪ್ರದಾಯಗಳು, ಇವತ್ತಿನ ನಮ್ಮ ಆಚಾರ ವಿಚಾರ, ನಮ್ಮ ಪದ್ಧತಿಗಳು, ಇದನ್ನು ಇವತ್ತಿನ ಯುವ ಪೀಳಿಗೆಗೆ ನಾವು ಸರಿಯಾಗಿ ತಿಳಿಸ್ಕೊಡ್ತಾ ಇಲ್ಲ. ನಮ್ಮ ದೇವತಾರಾಧನೆ ಬಗ್ಗೆ, ನಮ್ಮ ಕುಟುಂಬದ ಪರಂಪರೆಯ ಬಗ್ಗೆ. ಈಗ ನಾನೊಂದು ಜಾತಿ ಅಥವಾ ನೀವೊಂದು ಜಾತಿ ಇದ್ದೀರಿ, ಅಥವಾ ನಿಮ್ಮದೊಂದು ಪರಂಪರೆ ಇದೆ, ನಿಮ್ಮ ತಂದೆ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಇದೆ. ಆ ಪರಂಪರೆಯ ಒಂದು ಮಾಹಿತಿ ಇವತ್ತಿನ ಯುವ ಪೀಳಿಗೆಗೆ ಇಲ್ಲ. ಇವತ್ತಿನ ಯಂಗ್ ಜನರೇಷನ್ ಅಂದರೆ ಲಾಸ್ಟ್ ಒಂದು 25 ಇಯರ್ಸ್ 30 ಇಯರ್ಸಿಂದ ಬಂದಿರತಕ್ಕಂಥ ಮಕ್ಕಳಿಗೆ ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯತೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಸಿಕೊಡುವಂತಹ ವ್ಯವಸ್ಥೆ ಕಮ್ಮಿಯಾಗಿದೆ. ಎಲ್ಲೂ ತಿಳಿಸ್ಕೊಡ್ತಾ ಇಲ್ಲ ಅವರಿಗೆ, ಗೊತ್ತಾಯ್ತಲ್ಲ. ಇವತ್ತಿನ ಏನು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಾವು ಉಳ್ಕೊಂಡಿದ್ದೇವೆ, ಎಲ್ಲ ಸಾಫ್ಟ್ವೇರ್ ಮೇಲೆ ಇದ್ದೇವೆ, ಎಲ್ಲ ಕಂಪ್ಯೂಟರ್ ಮೇಲೆ ನಮ್ಮ ಜೀವನ ಆಗೋಗ್ಬಿಟ್ಟಿದೆ. ಅವ್ರಿಗೆ ಯಾವುದೇ ಒಂದು ಆಚಾರಗಳಾಗಲಿ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಕುಂಕುಮ ಯಾಕೆ ಇಡಬೇಕು, ಮಂಗಳಾರತಿ ಯಾಕೆ ತೊಗೊಳ್ಬೇಕು, ಪ್ರಸಾದ ಅಂದರೆ ಏನು, ತೀರ್ಥ ಅಂದರೆ ಏನು, ವೈದಿಕ ಪರಂಪರೆ ಅಥವಾ ನಮ್ಮ ಏನು ಶಾಸ್ತ್ರ ಹೇಳ್ತೇವೆ ಅಥವಾ ವೇದಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅವ್ರು ಯಾರಿಗೂ ತಿಳುವಳಿಕೆ ಇಲ್ಲದೇನೆ ನಮ್ಮ ಆಳವಾದಂತಹ ಎಲ್ಲೋ ಒಂದು ಕಡೆಯ ಲೋಪವು ಅವರು ಕನ್ವರ್ಟ್ ಆಗಲಿಕ್ಕೆ ಒಂದು ಕಾರಣ ಆಗಿದೆ, ಆಯ್ತಲ್ಲ. ಮೂರನೇದು ಕನ್ವರ್ಟ್ ಆಗಲಿಕ್ಕೆ ನೀವು ಮೊದಲೇ ಕೇಳಿದಂಗೆ ಸಮಾನತೆ. ಎಲ್ಲಿ ದೇವಸ್ಥಾನ ಆಗಿರ್ಬೋದು, ಮಠಮಾನ್ಯಗಳಾಗಿರ್ಬೋದು, ನಾವು ತುಂಬ ಬಡವರಿಗೆ ಒಂದು ರೀತಿಯಾಗಿ ನೋಡುವಂಥದ್ದು, ಅಥವಾ ತುಂಬ ಆರ್ಥಿಕವಾಗಿ ಭಾಳ ಶ್ರೀಮಂತರು ಬಂದಾಗ ಒಂದು ರೀತಿಯಾಗಿ ನಾವು ಅವ್ರನ್ನ ನೋಡ್ಕೊಳ್ಳೋದು ಅಂದರೆ ಅವ್ರನ್ನ ಗೌರವಿಸೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಎಲ್ಲೊಂದು ಕಡೆ ಅವರಿಗೆ ನೋವಾಗಿ ಈ ಪದ್ಧತಿ ನಮಗೆ ಬೇಡ ಅಂಥೇಳಿ ನಮ್ಮ ಧರ್ಮದಿಂದ ದೂರ ಆಗಿರ್ತಕ್ಕಂಥದ್ದನ್ನು ನಾವು ಒಪ್ಪಲೇಬೇಕಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ. ಆದ್ದರಿಂದ ನಾನು ಭಾಳಷ್ಟು ಜನ ದೇವಸ್ಥಾನದ ಅರ್ಚಕರಿಗೆ ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಇರೋರಿಗೆ ಬರುವ ಭಕ್ತರನ್ನು ನಾವು ಸಮಾನವಾಗಿ ಕಾಣಬೇಕು. ಬರುವ ಭಕ್ತರನ್ನು ನಾವು ಸಮಾನವಾಗಿ ಕಂಡಾಗ ಮಾತ್ರ ಅವರಿಗೆ ಧರ್ಮದ ಮೇಲೆ ಕಾಳಜಿ ಬರುತ್ತೆ, ಅವ್ರಿಗೆ ಧರ್ಮದ ಮೇಲೆ ಪ್ರೀತಿ ಬರುತ್ತೆ. ಇನ್ನೊಮ್ಮೆ ನಾಳೆ ಹೋಗೋಣಪ್ಪ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತದೆ. ನಾವು ದೇವಸ್ಥಾನಕ್ಕೆ ಬಂದಾಗಲೇ ನಾವು ಅವ್ರನ್ನ ನೋಡುವ ರೀತಿ ಬೇರೆ ಆದರೆ ಹಾಗಂತೇಳಿ ದೇವಸ್ಥಾನಕ್ಕೆ ಆರ್ಥಿಕ ಸಹಕಾರ ಬೇಕೇ ಬೇಕು. ದೇವಸ್ಥಾನ ದುಡ್ಡಿಲ್ಲದೆ ನಡೆಯೋದೇ ಇಲ್ಲ. ಯಾಕಂದರೆ ದೇವಸ್ಥಾನ ನಡೆಸಬೇಕಾದ್ರೆ ಅಲ್ಲಿ ಆಡಳಿತ ಮಂಡಳಿ ಹಣಕಾಸಿನ ವ್ಯವಸ್ಥೆ ಬೇಕೇ ಬೇಕು. ಆದರೆ ಬರುವಂಥ ಭಕ್ತರನ್ನ ನಾವು ಸಮಾನವಾಗಿ ಕಂಡಾಗ ಖಂಡಿತವಾಗಿ ಅವನಿಗೆ ದೈವದ ಮೇಲೆ ನಂಬಿಕೆ ಪ್ರೀತಿ ಜಾಸ್ತಿ ಆಗತ್ತೆ ಅಂತ ಒಂದು ನನ್ನ ಆಲೋಚನೆ. ಇನ್ನು ಇದಕ್ಕೆ ಬಹಳಷ್ಟು ನಾವು ಮಾಡಬೇಕಾಗಿದ್ದಿದೆ. ಇವತ್ತು ನಾನು ನೋಡಿದಾಗೆ ಇದನ್ನು ನಾನು ಕಂಡಂತಹ ವಿಚಾರವನ್ನು ನಿಮ್ಮ ಹತ್ರ ನೇರವಾಗಿ ಹಂಚ್ಕೊಳ್ತೇನೆ. ಇವತ್ತು ಆಸ್ಪತ್ರೆಗಳಲ್ಲಿ ಕನ್ವರ್ಟ್ ಆಗ್ತಾ ಇದೆ.
ಎಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಬೇರೆ ಧರ್ಮದ ಮಿಷನರಿಯವರು ಅಲ್ಲಿರ್ತಕ್ಕಂತಹ ಯಾರು ಪೇಷಂಟ್ಗಳಿರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಹೋಗಿ ಅವ್ರನ್ನ ಕನ್ವರ್ಟ್ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ. ನಾನು ಯಾವ ಆಸ್ಪತ್ರೆ ಅಂತ ನೇರವಾಗಿ ಹೇಳೋದಿಲ್ಲ, ಯಾವ ಆಸ್ಪತ್ರೆ ಹೆಸರು ಹೇಳೋದಿಲ್ಲ ಅಥವಾ ಯಾರು ಹೋಗಿದ್ರು ಅಂತಲೂ ಹೇಳೋದಿಲ್ಲ. ಬಟ್ ಅದನ್ನು ವ್ಯವಸ್ಥಿತವಾಗಿ ಆಸ್ಪತ್ರೆಗಳಲ್ಲಿ ಹೋಗಿ ಒಂದು ಕನ್ವರ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಇದು ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿದ್ದೇನೆ. ವಿಚಾರ ಮಾಡಿ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೇನೆ. ಅಲ್ಲಿ ಹೇಗೆ ನಡೀತಾ ಇದೆ ಅಂತ ನೀವು ಕೇಳ್ಬೋದು. ಈಗ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಈಗ ನಾನಾಗಿರ್ಬೋದು, ನೀವಾಗಿರ್ಬೋದು, ನಾವು ತುಂಬ ಆರೋಗ್ಯ ಸಮಸ್ಯೆಯಾಗಿ ಮರಣಶೈಲಿಯಲ್ಲಿ ಇರ್ತೇವೆ. ಅಸಹಾಯಕ ಪರಿಸ್ಥಿತಿ, ತುಂಬ ಸೀರಿಯಸ್ ಆಗಿರ್ತೇವೆ. ನಮಗೆ ಡಾಕ್ಟ್ರ್ ಏನೋ ಔಷಧಿ ಕೊಟ್ಟರು ಕುಡಿತೇವೆ. ನಾವು ಡಾಕ್ಟ್ರ್ ಜಾತಿ ಕೇಳೋದಿಲ್ಲ, ನರ್ಸ್ ಜಾತಿ ಕೇಳೋದಿಲ್ಲ. ಅವ್ರು ಕೊಟ್ಟ ಔಷಧಿ ಎಲ್ಲ ನಾವು ಬದುಕಬೇಕು ಒಟ್ಟಿನಲ್ಲಿ. ಆ ಸಂದರ್ಭದಲ್ಲಿ ನೀವು ಯಾವ ದೇವ್ರಿಗೆ ಹೇಳಿದ್ರು ಕೈ ಮುಗಿತೀರಾ? ನೀವು ಯಾವ ಪ್ರಸಾದ ಕೊಟ್ಟರು, ನಾಸ್ತಿಕನೂ ಒಂದು ಕುಂಕುಮಟ್ಟು ನೀವು ಬದುಕ್ತೀಯ ಅಂದರೆ ಹ್ಞೂ ಅಂತ ನಾವು, ನಾಸ್ತಿಕನೂ ಸಹ. ಅಲ್ಲಿಗೆ ಹೋಗಿ ಏನಾಗ್ತಾ ಇದೆ ಅಂತಂದರೆ, ಕೆಲವರು ಅವರ ಧರ್ಮದ ಬಗ್ಗೆ ಅವರಿಗೆ ಹೇಳಿ, ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಬದುಕ್ತೀರಿ, ನೀವು ಹುಷಾರಾಗ್ತೀರಿ, ನಿಮ್ಮ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಿಮ್ಮ ಪರವಾಗಿ ನಾವು ಇವತ್ತು ಈ ಒಂದು ಪ್ರಾರ್ಥನೆ ಮಾಡಿದ್ದೇವೆ ಅನ್ನುವಂತಹ ವಿಚಾರವನ್ನು ಅವರ ಕಿವಿಗೆ ಹೇಳಿ ನಿಧಾನವಾಗಿ ಹಂತ ಹಂತವಾಗಿ ಅವ್ರನ್ನ ಅಲ್ಲಿಂದ ಆ ಒಂದು ಧರ್ಮದ ಕಡೆಗೆ ಒಲವು ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಆಸ್ಪತ್ರೆಗಳಲ್ಲಿ, ಕೆಲವೊಂದಷ್ಟು ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೋದು. ಇವತ್ತು ಕುಂಕುಮ ಇಡಲೇಬೇಡಿ, ಬಳೆ ಹಾಕಲೇಬೇಡಿ, ಹೂ ಮುಡಿಲೇಬೇಡಿ, ಈ ರೀತಿ ಶಾಲಾ ಮಕ್ಕಳಲ್ಲೇ ಮಾಡ್ತಾ ಇದ್ದಾರಲ್ಲ. ಬಳೆ ಯಾಕೆ ಹಾಕಬಾರ್ದು? ನಮ್ಮ ಸನಾತನ ಧರ್ಮದ ಸಂಪ್ರದಾಯ ಅಲ್ವ ಬಳೆ ಹಾಕೋದು? ಬಳೆ ಎಲ್ಲ ಹಿಂದೂಗಳು ಹಾಕ್ತೇವಲ್ವ ನಾವು. ಬಳೆ ಎಲ್ಲ ಹಿಂದೂ ಮಕ್ಕಳು ಬಳೆ ಹಾಕ್ತಾರೆ, ಎಲ್ಲ ಹಿಂದೂ ಮಕ್ಕಳು ಕುಂಕುಮ ಇಡ್ತಾರೆ. ಈ ಬಗ್ಗೆ ನೀವು ಈಗ ದೊಡ್ಡ ಸಮುದಾಯ ಅಂದರೆ ಈ ಪ್ರಬಲ ಸಮುದಾಯ, ದೊಡ್ಡ ಸಮುದಾಯ ಅನ್ನೋದಕ್ಕಿಂತ ಪ್ರಬಲ ಸಮುದಾಯ, ನೀವು ಅಧಿಕಾರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ನೀವು ಪ್ರಚಾರಕ್ಕೆ ಬರ್ಬೋದು, ಹೇಳ್ಬೋದು, ತಿದ್ದುಪಡಿಸ್ಬೋದು, ತಿಳಿಪಡಿಸ್ಬೋದು. ಅವರಿಗೆ ಸರ್ಕಾರಕ್ಕೆ ಯಾಕೆ ಈ ಥರದ ಗಮನಕ್ಕೆ ತರಬಾರ್ದು? ಈ ರೀತಿ ಶಾಲಾ ಕಾಲೇಜುಗಳು ನಡೀತಾ ಇದೆ, ಇದನ್ನು ಸರಿಪಡಿಸಿ ಹಿಂದೂ ಧರ್ಮಕ್ಕೆ, ನಮ್ಮ ಧರ್ಮಕ್ಕೆ ತೊಡಕಾಗ್ತಾ ಇದೆ. ಖಾಸಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಯಾರ ಇದು ಏನೂ ನಡೆಯೋದಿಲ್ಲ. ಅಲ್ಲಿ ಅವ್ರು ಹೇಳಿದ್ದೇ ಕಾನೂನು. ಇವತ್ತು ಕುಂಕುಮ ಇಟ್ಟರೆ ಫೈನ್ ಹಾಕ್ತಾರೆ. ಫೈನ್ ಹಾಕ್ಲಿಕ್ಕೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಅವಕಾಶ ಇದೆ, ಹೌದಲ್ವ ಹೇಳಿ? ಕುಂಕುಮ ಇಡಬೇಡಿ ಅಂತ ಹೇಳೋಕೆ ಅವ್ರು ಯಾರು ಶಾಲೆಯಲ್ಲಿ? ಹೌದಲ್ವಾ? ಸರ್ಕಾರದ ಗಮನಕ್ಕೆ ಸರ್ಕಾರ ಯಾವುದು ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರ ಸರ್ಕಾರ. ಇದನ್ನು ನಾವು ಹೆಚ್ಚು ಹೇಳಲಿಕ್ಕೆ ಹೋದಾಗ ಜಾತ್ಯತೀತತೆ ಬರುತ್ತೆ, ದೊಡ್ಡ ಕೋಮುವಾದಿ ಪದ ಬರುತ್ತೆ. ಬೇರೆ ಧರ್ಮದವರ ಉಡುಗೆ ತೊಡುಗೆಯನ್ನು ಹಾಕ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಆ ಧರ್ಮದ ಪರವಾಗಿ. ಆದರೆ ಹಿಂದೂ ಧರ್ಮದ ಆಚಾರ ವಿಚಾರ ಬಂದಾಗ ಎಲ್ಲರೂ ಜಾಣ ಕಿವುಡರಾಗ್ತಾರೆ, ಮೂಕರಾಗ್ಬಿಡ್ತಾರೆ, ಏನು ಮಾತಾಡೋದಿಲ್ಲ. ಅಲ್ಲಿ ಮಾತ್ರ ಜಾತ್ಯತೀತತೆ ಬರೋದು, ಸಮಾನತೆ ಬರೋದು, ಬೇರೆ ಬೇರೆ ಎಲ್ಲ ಕಾನೂನು ಚೌಕಟ್ಟನ್ನು ತರ್ತಾರೆ. ಹಿಂದೂಗಳ ಪರವಾಗಿ, ಧರ್ಮದ ಪರವಾಗಿ ಯಾವ ರಾಜಕಾರಣಿಗಳು ನೇರವಾಗಿ ಬರ್ತಾ ಇಲ್ಲ. ನಾನು ಯಾವ ಪಕ್ಷ ಹೇಳೋದಿಲ್ಲ. ಅಲ್ಲಿ ಆ ಸಂದರ್ಭ ಬಂದಾಗ ಹೋರಾಟಕ್ಕೆ ನಿಲ್ಲೋದಿಲ್ಲ. ಯಾವುದೋ ಇತರೆ ಧರ್ಮದವರು ಬಂದು ನಮ್ಮವ್ರನ್ನ ಮತಾಂತರಗೊಳಿಸ್ತಾರೆ ಅಂತಂದರೆ ನಮ್ಮವ್ರನ್ನ ನಮ್ಗೆ ಉಳಿಸ್ಕೊಳ್ಳೋ ಪ್ರಯತ್ನ ನಮ್ಮವ್ರು ಮಾಡಬಾರ್ದಾ ಸರ್? ಇದು ಮತಾಂತರ ಮಾಡೋದು ಹೇಳಿದ್ನಲ್ಲ ಸರ್, ಅದು ಸ್ಲೋ ಪಾಯ್ಸನ್ ಇದ್ದಂಗೆ. ಭಾಳಷ್ಟು ವರ್ಷದಿಂದ ಮತಾಂತರ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ಅದು ಓಪನ್ ಆಗಿದೆ. ಇವತ್ತು ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಮಠಮಾನ್ಯಗಳು, ನಮ್ಮ ದೇವಸ್ಥಾನಗಳು ಜಾಗೃತರಾಗಬೇಕು. ನಾವು ಮತ್ತೊಮ್ಮೆ ಹೇಳಬೇಕು, ಸಮಾನರಾಗಿ ಕಾಣಬೇಕು. ಎಲ್ಲೆಲ್ಲಿ ಅವರು ಈ ಒಂದು ಕನ್ವರ್ಟ್ ಮಾಡಲಿಕ್ಕೆ, ಲವ್ ಜಿಹಾದ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ನಾವು ಒಂದು ಎಚ್ಚೆತ್ಕೊಳ್ಳುವಂತಹ ಒಂದು ಮಾರ್ಗದರ್ಶನ ಮಾಡಬೇಕು. ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರ ಹೆಣ್ಮಕ್ಳೇ ಮತಾಂತರ ಆಗಿರುವಂಥದ್ದು. ಖಂಡಿತವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬ್ರಾಹ್ಮಣರ ಮಕ್ಕಳನ್ನ. ಅದೇ ಯಾಕೆ ಸರ್? ಈಗ ಬ್ರಾಹ್ಮಣರೇ ಟಾರ್ಗೆಟು. ಹಿಂದೂಗಳನ್ನು ನೇರವಾಗಿ ಹೊಡಿಬೇಕಾದ್ರೆ ಬ್ರಾಹ್ಮಣರಿಗೆ ಗುರಿ ಇಡಬೇಕು. ಯಾಕೆ ಅಂತ ಅಲ್ಲ, ಯಾಕೆ ಅಂದ್ರೆ ನಾನು ಮೊದಲು ಹೇಳಿದ್ನಲ್ಲ ಸರ್, ನಮ್ಮ ವೈದಿಕ ಪರಂಪರೆ, ನಮ್ಮ ಶಾಸ್ತ್ರ, ನಮ್ಮ ಪೂಜೆ ಪುನಸ್ಕಾರಗಳೇ ನಮ್ಮ ಧರ್ಮದ ಮೂಲ ಬೇರುಗಳು. ಅದನ್ನು ನಾವು ಜನಗಳಿಗೆ ತಿಳಿಸ್ತಾ ಇರೋದು ಯಾರು? ಬ್ರಾಹ್ಮಣರೇ ಅಲ್ವಾ? ಈಗ ಒಂದು ದಿನ ಬ್ರಾಹ್ಮಣರು ಇಲ್ಲ ಅಂತ ಇಟ್ಕೊಳ್ಳಿ ಸರ್, ನೀವು ಬ್ರಾಹ್ಮಣರು ಇಲ್ಲ ಅಂತ ಇಟ್ಕೊಳ್ಳಿ, ಇಡೀ ದೇಶದಲ್ಲಿ ಬ್ರಾಹ್ಮಣ ಅನ್ನೋ ವ್ಯವಸ್ಥೆ ಇಲ್ಲ ಅಂತ ಅಂದ್ಕೊಂಡ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಭಾಳ ಸುಲಭ ಅಲ್ವಾ ಸರ್? ಹಿಂದೂ ಧರ್ಮ ಮೇಲೆ ದಾಳಿ ಮಾಡೋದು ಭಾಳ ಸುಲಭ ಆಗೋದಿಲ್ವಾ? ಭಾಳ ಅದನ್ನೇ ಇವತ್ತಲ್ಲ ಸರ್, ಬ್ರಿಟಿಷರ ಕಾಲದಲ್ಲೇ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ತೊಗೊಂಬಂದರು.
ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ವೇದ ಪರಂಪರೆ ಇತ್ತು. ಶಾಲೆಗಳಲ್ಲಿ ವೇದ ಹೇಳ್ಕೊಡ್ತಿದ್ರು 106 ವರ್ಷದ ಹಿಂದೆ. ಶಾಲೆಗಳಲ್ಲೇ ನಮ್ಮ ಸಂಸ್ಕೃತಿಯನ್ನು ಹೇಳ್ತಾ ಇದ್ರು. ಇವತ್ತು ಸಂಸ್ಕೃತಿ ಹೇಳಿದ್ರೆ ಅದನ್ನು ಜಾತ್ಯತೀತ ಅಂತ. ಇವತ್ತು ನಾವು ಶಾಲೆಗಳಲ್ಲಿ ಭಗವದ್ಗೀತೆ ಹೇಳ್ಕೊಡ್ಬೇಕಂತಂದ್ರೆ ಏನಂದ್ಬಿಡ್ತಾರೆ, ಅವನು ಮನುವಾದಿ ಆಗಿದ್ದಾನೆ. ಎಲ್ಲಿತ್ತು ಮನುವಾದಿ? ಮನುಸ್ಮೃತಿ ಯಾವ ಕಾಲದ್ದದು? ಇವತ್ತಿನ ಕಾಲಕ್ಕೆ ಹೋಲಿಕೆ ಮಾಡೋ ವಿಚಾರವೇ ಅಲ್ಲ. ಇವತ್ತಿನ ಯಾರೂ ಸಹ ಮನುಸ್ಮೃತಿ ಅಡಿಯಲ್ಲಿ ಬದುಕ್ತಾನೂ ಇಲ್ಲ, ಬದುಕಲಿಕ್ಕೆ ಆಗೋದೂ ಇಲ್ಲ. ಇವತ್ತಿನ ಸಂವಿಧಾನದ ಚೌಕಟ್ಟಲ್ಲಿ ನಾವಿರಬೇಕು. ಆಗಿರೋ ನಾವು ಮನುಸ್ಮೃತಿ ಇಟ್ಕೊಂಡು ಏನು ಮಾಡೋಣ ಅಲ್ವೇ ಹೇಳಿ? ಅವತ್ತಿನ ಬ್ರಾಹ್ಮಣ ಹೆಣ್ಣುಮಕ್ಕಳು ಮತಾಂತರ ಆಗ್ತಾ ಇರೋದ್ರ ಬಗ್ಗೆ ಬ್ರಾಹ್ಮಣ ಸಮಾಜ ತಗೊಂಡಿರುವ ನಿಲುವೇನು ಸರ್? ನಾವು ಬ್ರಾಹ್ಮಣ ಸಮಾಜ ಖಂಡಿತವಾಗಿ, ನಾನು ಹೇಳಿದ್ನಲ್ಲ, ಸ್ವಾವಲಂಬನೆ, ಸಂಘಟನೆ, ಸಂಸ್ಕಾರ. ನಾವು ಸಂಸ್ಕಾರ ದೃಷ್ಟಿಯಲ್ಲಿ ಇವತ್ತಿನ ಹೆಣ್ಣುಮಕ್ಳು ನಾವು ಭಾಳ ಸಂಸ್ಕಾರಯುತವಾಗಿ ಬದುಕೋದಕ್ಕೆ ನಾವು ಹೇಳ್ಕೊಡ್ತಾ ಇದ್ದೇವೆ. ಅವರವರ ಕುಟುಂಬದ ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನು ಹೇಳ್ಕೊಡುವಂಥ ಕೆಲಸಗಳು ಇಡೀ ತಾಲೂಕುಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೆ ಸಂಪ್ರದಾಯಬದ್ಧವಾಗಿ ಬದುಕಿದರೆ ಅವರು ಈ ಚೌಕಟ್ಟಿನಿಂದ ಆಚೆ ಹೋಗೋದಿಲ್ಲ. ಮತಾಂತರಗೊಂಡಿದ್ದಾರೆ ಈಗಾಗಲೇ, ಅವ್ರನ್ನ ವಾಪಸ್ ಕರ್ಸ್ಕೊಂಡು ಪ್ರಯತ್ನ ಪಟ್ಟಿದ್ದೀರಿ? ನಾವು ಮಾಡಿದ್ದೇವೆ, ಖಂಡಿತವಾಗಿ ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ವಾಹಿನಿ ಎದುರುಗಡೆ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಆಗಿದ್ದರೂ ಅವ್ರಿಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ಎಲ್ಲಿ ನಡೀತಾ ಇತ್ತು ಆ ಮಕ್ಕಳನ್ನು ಅಥವಾ ಹೆಣ್ಣುಮಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಸಂಪರ್ಕಿಸಿ ಅವರಿಗೆ ಧರ್ಮಬೋಧನೆ ಜೊತೆಗೆ ಅವರ ಪೂರ್ವಜರ ನೆನಪು. ನೀವು ನಿಮ್ಮ ಪೂರ್ವಜರ ನೆನಪು ಮಾಡಿಕೊಂಡಾಗ ನೀವು ಹೇಗೆ ಬದುಕಬೇಕು ಅಂದ್ಕೊಳ್ತೀರಾ? ನಮ್ಮ ಧರ್ಮ ಇರೋದೇ ಪೂರ್ವಜರಿಂದ ಬಂದಿರೋದು ಅಲ್ವಾ ಹೇಳಿ? ಹಾಗಿರುವಾಗ ನಮ್ಮ ತನವನ್ನು ನಾವು ಆಲೋಚನೆ ಮಾಡಿದಾಗ ನಾವು ಅದನ್ನು ಬಿಟ್ಟು ಹೋಗೋದಿಲ್ಲ. ಆ ಕೆಲಸ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೂ ಸಹ ನಾವು ಮಹಿಳಾ ಸಮಾವೇಶಗಳನ್ನು ಮಾಡಿದ್ದೇವೆ. ಮಹಿಳೆಯರಿಗಾಗಿ ಪ್ರತ್ಯೇಕವಾದಂಥ ಕ್ರಿಯಾ ಯೋಜನೆಗಳನ್ನು ಮಾಡಿ ಅವರಿಗೆ ಧಾರ್ಮಿಕ ವಿಚಾರಗಳನ್ನು ಬೋಧಿಸುವಂಥ ಕೆಲಸ ಬ್ರಾಹ್ಮಣ ಸಮಾಜ ಎಲ್ಲ ಸಂಘ ಸಂಸ್ಥೆಗಳು, ನಾನು ಹೇಳಿದ್ನಲ್ಲ, ಬರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಒಂದೇ ಅಲ್ಲ, ತಾಲೂಕುಗಳಲ್ಲೂ ಬ್ರಾಹ್ಮಣ ಸಂಘಗಳಿದ್ದಾವೆ. ನಾವು ಎಲ್ಲ ಕಡೆಯೂ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಡೀ ಹಿಂದೂ ಸಮಾಜಕ್ಕೆ ನಾವು ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಬ್ರಾಹ್ಮಣ ಸಂಘ ಅದನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿ. ಹಿಂದುತ್ವ, ಸನಾತನ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳು ಈ ಅಡಿಯಲ್ಲಿ ಮಾತಾಡೋದಾದರೆ ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ನಮ್ಮ ಪರಂಪರೆಯಲ್ಲಿ ಏನು ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರತಕ್ಕಂಥ ಪ್ರತಿಯೊಂದು ಕರ್ಮಾಂಗಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇದೆ. ನಾವೊಂದು ವೇದ ಮಂತ್ರವನ್ನು ಹೇಳಿದರೆ ಆ ವೇದ ಮಂತ್ರದ ತರಂಗಗಳು ಏನು ಉತ್ಪತ್ತಿ ಆಗುತ್ತೆ ಅದರಲ್ಲಿ ಬಹಳಷ್ಟು ಬದಲಾವಣೆ ಆಗೋದನ್ನು ವಿಜ್ಞಾನವೇ ಒಪ್ಪಿದೆ. ನಮ್ಮ ಒಂದು ಗಾಯತ್ರಿ ಮಂತ್ರದ ಉಚ್ಚಾರಣೆ ಆಗಿರ್ಬೋದು, ಯಾವುದೇ ಮಂತ್ರದ ಉಚ್ಚಾರಣೆಯಿಂದ ಆಗುವಂಥ ಬದಲಾವಣೆಯನ್ನು ವಿಜ್ಞಾನವೇ ಒಪ್ಪಿದೆ. ಆಮೇಲೆ ವೇದದಲ್ಲಿ ವಿಜ್ಞಾನದ ಉಲ್ಲೇಖ, ಇವತ್ತಿನ ನಾವೇನು ವಿಜ್ಞಾನದಲ್ಲಿ ಅನ್ವೇಷಣೆಗಳನ್ನು ಎಲ್ಲ ಇವತ್ತಿನ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ, ಸಹಸ್ರಾರು ವರ್ಷಗಳ ಹಿಂದೆಯೇ ವೇದದಲ್ಲಿ ಅದೆಲ್ಲವನ್ನು ಋಷಿಮುನಿಗಳು ತೋರಿಸಿದ್ದಾರೆ. ಇವತ್ತಿನ ವಿಜ್ಞಾನ ಅವತ್ತಿನ ವೇದದಲ್ಲೇ ಇದೆ. ಉಪನಿಷತ್ತಲ್ಲಿ ಬರುತ್ತೆ, ವಿಜ್ಞಾನ ಯಜ್ಞಂತನುತೆ ಅಂಥೇಳಿ. ವಿಜ್ಞಾನವನ್ನು, ಯಜ್ಞದಿಂದ ಬರುವಂತಹ ಧೂಮದಿಂದ ಆಗುವಂತಹ ರಾಸಾಯನಿಕ ಬದಲಾವಣೆಗಳು, ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನು ಋಷಿಮುನಿಗಳು ಅವತ್ತೇ ಹೇಳಿದ್ದಾರೆ. ಹೋಮ ಹವನ ಮಾಡೋದ್ರಿಂದ ಏನು ಬದಲಾವಣೆ ಆಗ್ತದೆ, ಯಾವ್ಯಾವ ಸಮಿತಿನಿಂದ ಹೋಮವನ್ನು ಮಾಡಿದರೆ ಏನು ಫಲ. ನಾವು ಗ್ರಹಾರಾಧನೆ ಮಾಡುವಾಗ ಒಂದೊಂದು ಸಮಿತ್ತು ಅಂತ ಹೇಳ್ತೇವೆ, ಒಂದೊಂದು ಬೇರೆ ಬೇರೆ ಗಿಡ ಮೂಲಿಕೆಗಳಿಂದ ಹೋಮವನ್ನು ಮಾಡುತ್ತೇವೆ, ಅದಕ್ಕೆ ತುಪ್ಪವನ್ನು ಹಾಕ್ತೇವೆ, ಹಸುವಿನ ತುಪ್ಪ. ಈ ರೀತಿ ಮಾಡೋದು ಏನು ಪರಿಣಾಮ ಅಂತದ್ದು ವೇದಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ವಿಜ್ಞಾನ ಇವತ್ತೇನು ನಾವು ವಿಜ್ಞಾನದಲ್ಲಿ ನಾವು ಮುಂದುವರಿತಾ ಇದ್ದೇವೆ, ಇದಕ್ಕೆ ಮೂಲವೇ ವೇದ ಕಾರಣ. ವೇದದಲ್ಲಿ ಗಣಿತ ಇದೆ, ವೇದದಲ್ಲಿ ವಿಜ್ಞಾನ ಇದೆ, ವೇದದಲ್ಲಿ ಆರೋಗ್ಯ ಇದೆ. ಆರೋಗ್ಯದ ಬಗ್ಗೆ ವೇದದಲ್ಲಿ ಉಲ್ಲೇಖ ಇದೆ. ಸೌರಸೂಕ್ತ ಅಂತಿದೆ, ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚನಾಶಯ ಅಂತ ಹೇಳಿದ್ದಾರೆ. ಎಲ್ಲ ರೋಗ ರುಜಿನಗಳ ಬಗ್ಗೆ ಉಲ್ಲೇಖ ವೇದದಲ್ಲಿ ಮಾಡಿದ್ದಾರೆ. ಹಾಗಾಗಿ ವೇದವನ್ನು ನಾವು ಸರಿಯಾಗಿ ಜ್ಞಾನವನ್ನು ಪಡ್ಕೊಂಡ್ರೆ ವೇದದಲ್ಲಿ, ಆ ಜ್ಞಾನವನ್ನು ಪಡ್ಕೊಂಡಂತಹ ಬ್ರಾಹ್ಮಣರಿಂದ ಇಡೀ ಸಮಾಜಕ್ಕೆ ಬೋಧನೆಯಾದಲ್ಲಿ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ. ಹಾಗಾಗಿ ಬ್ರಾಹ್ಮಣರ ಪಾತ್ರ ದೊಡ್ಡದು. ಧರ್ಮದಲ್ಲಿ ಬ್ರಾಹ್ಮಣರ ಪಾತ್ರ ಬಂದಿರೋದೇ ಇಲ್ಲಿಂದ. ಹಿಂದುತ್ವಕ್ಕೆ ಬ್ರಾಹ್ಮಣರ ಬೋಧನೆ ಏನು? ಹಿಂದುತ್ವ ಹಿಂಗಿರಬೇಕು ಅನ್ನೋದಕ್ಕೆ ಬ್ರಾಹ್ಮಣರಲ್ಲಿ ಏನಾದರೂ ಚೌಕಟ್ಟಿದೆಯಾ? ಅದರ ನಿಟ್ಟಲ್ಲಿ ಏನಾದರೂ ನಿಮ್ಮಲ್ಲಿ ಏನಾದರೂ ವ್ಯವಸ್ಥೆಗಳಿದಾವ ಹೇಳುವಂಥದ್ದು? ಅಲ್ಲ, ನಾವು ಇಡೀ ಹಿಂದೂ ಸಮಾಜಕ್ಕೆ ಧರ್ಮ ಬೋಧನೆಯನ್ನು ಮಾಡಲೇಬೇಕು. ನಾವು ಬ್ರಾಹ್ಮಣರಾಗಿದ್ದು ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ಳೋದರ ಜೊತೆಗೆ ನಮ್ಮ ಬ್ರಾಹ್ಮಣ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬ್ರಾಹ್ಮಣ ಚೌಕಟ್ಟಿನಲ್ಲಿ ನಾವು ಬದುಕಿ ಇಡೀ ಹಿಂದೂ ಸಮಾಜಕ್ಕೆ ನಾವು ಬ್ರಾಹ್ಮಣ್ಯವನ್ನು ಬೋಧಿಸೋದಲ್ಲ, ಸನಾತನ ಧರ್ಮವನ್ನು ಬೋಧಿಸಬೇಕು. ಏನು ವ್ಯತ್ಯಾಸ ಬ್ರಾಹ್ಮಣ್ಯ ಮತ್ತು ಸನಾತನ? ಬ್ರಾಹ್ಮಣ್ಯ ಅಂದರೆ ನಮ್ಮ ಜೀವನ ಚೌಕಟ್ಟು, ನಮ್ಮ ಆಹಾರ ಪದ್ಧತಿ. ನಾನ್ ವೆಜ್ ತಿನ್ನೋದಿಲ್ಲ ಇವತ್ತು, ನೀವು ನಾನ್ ವೆಜ್ ತಿನ್ನಬೇಡಿ ಅಂತ ನಾನು ಬೋಧಿಸೋದಿಲ್ಲ. ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವಿರಿ, ನನ್ನ ಆಹಾರ ಪದ್ಧತಿ ನಾನು ಹೀಗಿದ್ದೇನೆ, ಹೌದಾ ಅಲ್ವಾ? ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವಿರಿ, ಆದರೆ ಧರ್ಮದ ಚೌಕಟ್ಟಿನಲ್ಲಿರಿ.
ಧರ್ಮದ ಚೌಕಟ್ಟಿನಲ್ಲಿ ನಮ್ಮ ಧರ್ಮ ಅಂದರೆ ಬದುಕು, ಧರ್ಮ ಅಂದರೆ ನಮ್ಮ ಜೀವನ ಶೈಲಿ, ಮತ್ತಿನ್ನೇನೂ ಅಲ್ಲ. ಯಾರು ಧರ್ಮದ ಚೌಕಟ್ಟಿನಲ್ಲಿ ಧರ್ಮದ ಅಡಿಯಲ್ಲಿ ಜೀವನವನ್ನು ನಡೆಸ್ತಾನೆ ಅವನು ಸನಾತನ ಧರ್ಮದಲ್ಲಿ ಇರಬೇಕು, ಧರ್ಮದಲ್ಲಿ ಇರ್ತಾನೆ. ಅವನು ಯಾವತ್ತೂ ಉಗ್ರಗಾಮಿ ಆಗೋದಿಲ್ಲ. ಧರ್ಮದ ಮೇಲೆ ನಂಬಿಕೆ ಇಟ್ಕೊಂಡವರು ಉಗ್ರಗಾಮಿ ಆಗೋದಿಲ್ಲ, ಯಾವತ್ತು ದೇಶ ವಿರೋಧಿ ಚಟುವಟಿಕೆ ಮಾಡೋದಿಲ್ಲ. ಬ್ರಾಹ್ಮಣ್ಯ ಅಂತ ಬಂದರೆ ಈಗ ಒಬ್ಬ ಭಕ್ತ ನಾನು ಮಾಂಸಾಹಾರ ತಿಂತೀನಿ, ದೇವ್ರ ಮೇಲೆ ನಂಬಿಕೆ ಇದೆ, ನಾನು ಬಂದು ಕೈ ಮುಗಿತೀನಿ ಅಂತಾನೆ, ಅವನಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ನಾನು ಮೊದಲೇ ಹೇಳಿದೆ, ಅವನವನ ಆಹಾರ ಪದ್ಧತಿ ಅವನವನಿಗೆ ಬಿಟ್ಟದ್ದು. ಆದರೆ ದೇವಸ್ಥಾನದ ಚೌಕಟ್ಟಿನಲ್ಲಿ ದೇವಸ್ಥಾನದ ಆಚರಣೆಗೆ ಸಂಬಂಧಪಟ್ಟಂಥ ಏನು ಶಾಸ್ತ್ರ ಇದೆ ಅದರೊಳಗಡೆ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು. ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ದೇವರಿಗೆ ಬಲಿ ಕೊಡುವಂಥ ಪದ್ಧತಿಯೇ ಇದೆ. ನೀವು ಕೇಳ್ಬೋದು ಪ್ರಶ್ನೆ, ನೆಕ್ಸ್ಟು ಬಲಿ ಕೊಡೋದಿಲ್ವ ದೇವರಿಗೆ? ಹೌದು, ಹಳ್ಳಿಗಳ ಕಡೆ ಬಲಿ ಕೊಡುವಂಥದ್ದು ಇದೆ. ಹಾಗಾದ್ರೆ ಅದು ದೇವರಲ್ವಾ ಕೇಳೋದು? ಖಂಡಿತವಾಗಿ ದೇವರೇ. ಆದರೆ ಆ ಕ್ಷೇತ್ರದ ನಡವಳಿಕೆಗಳು ಅಥವಾ ಆ ದೇವಸ್ಥಾನದ ಒಂದು ನಡಾವಳಿ, ಆ ದೇವಸ್ಥಾನದ ಒಂದು ಶಾಸ್ತ್ರೀಯ ಚೌಕಟ್ಟೇನಿದೆ ಅದರ ಮೇಲೆ ನಾವು ಹೋಗಬೇಕು. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ನೀವು ನಾನ್ ವೆಜ್ ನೈವೇದ್ಯ ಮಾಡ್ತೀರಿ, ಈಗ ಇನ್ನೊಂದು ದೇವಸ್ಥಾನಕ್ಕೆ ನಾನ್ ವೆಜ್ ತಿನ್ಕೊಂಡು ಹೋಗಬಾರ್ದು ಅಂತ ನೀವು ಕೇಳಬಾರ್ದು. ಆ ದೇವಸ್ಥಾನದಲ್ಲಿ ಏನು ಸಂಪ್ರದಾಯ ಇದೆ ಆ ಸಂಪ್ರದಾಯ ಪ್ರಕಾರವಾಗಿ ನಾವು ಹೋಗಬೇಕು, ಅದಕ್ಕೆ ವಿರುದ್ಧವಾಗಿ ನಾವು ಹೋಗಬಾರ್ದು. ಈಗ ಅವರವರ ಕಾನೂನು ಚೌಕಟ್ಟಿನಲ್ಲಿ ಅವರವರು ಬದುಕ್ತಾ ಇದ್ದಾರೆ, ನಾವು ಅದಕ್ಕೆ ವಿರೋಧ ಮಾಡಲೂಬಾರ್ದು. ಈಗ ಕೋರ್ಟ್ಗೆ ಹೋಗಬೇಕು ಲಾಯರ್, ಕೋರ್ಟ್ಗೆ ಹೆಂಗೆ ಹೋಗಬೇಕು? ಈಗ ನಾನು ಹೀಗೆ ಹೋಗಿ ಲಾಯರ್ ವಾದ ಮಾಡಲಿಕ್ಕಾಗತ್ತಾ? ಜಡ್ಜ್ ಹೀಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಜಡ್ಜ್ ಆದವರು ಬಿಳಿ ಪಂಚೆ ಹಾಕ್ಕೊಂಡು ಶೆಲ್ಲೆ ಹಾಕ್ಕೊಂಡು ಕೂತ್ಕೊಂಡ್ರೆ ನೀವು ಜಡ್ಜ್ ಅಂತ ಕಾನೂನು ಒಪ್ಪತ್ತಾ? ಇಲ್ಲ. ಜಡ್ಜ್ ಹೀಗೆ ಇರಬೇಕು ಅಂತ ಕಾನೂನು ಮಾಡಿದ್ದೀರಾ ಇಲ್ವೋ? ಅಲ್ವಾ? ಲಾಯರ್ ಹೀಗೆ ಇರಬೇಕು ಅಂತ ಕಾನೂನು ಮಾಡಿದ್ದೀರಿ, ಕಪ್ ಕೋಟ್ ಹಾಕ್ಕೊಂಡು ಹೋಗಬೇಕು. ಯಾಕೆ ಹೋಗಬಾರ್ದು? ನಾನು ಪಂಚೆ ಉಟ್ಕೊಂಡು ಕೋರ್ಟಿಗೆ ಹೋಗ್ತೀನಿ, ನಾನು ಜಡ್ಜ್ ಆದವನು ಹೀಗೆ ಕೂರ್ತೀನಿ ಅಂತ ವಾದ ಮಾಡೋಕ್ಕಾಗತ್ತಾ? ಹಾಗೆ ಇದು ಅಷ್ಟೇ. ದೇವಸ್ಥಾನ ಹೀಗೆ ಇರಬೇಕು, ದೇವಸ್ಥಾನದೊಳಗಡೆ ನೀವು ಪಂಚೆ ಉಟ್ಕೊಂಡು ಬನ್ನಿ, ಶರ್ಟ್ ತೆಗೆದು ಶೆಲ್ಲಿ ಹಾಕ್ಕೊಂಡು ಬನ್ನಿ, ನಮ್ಮ ದೇವಸ್ಥಾನದ ಪದ್ಧತಿ ಹೀಗಿದೆ, ನಮ್ಮ ನಂಬಿಕೆ ಹೀಗಿದೆ ಅಂತ ನಮ್ಮ ಶಾಸ್ತ್ರಕಾರ ಹೇಳ್ತಾರೆ, ಅದೇ ಆ ರೀತಿಯಾಗಿ ಬರಬೇಕು. ಬೇರೆಯವರಿಗೆ ಒಂದು ಹೇಗೆ ಮಾತಿದೆ, ನಮಗೂ ಅದಕ್ಕೆ ಆ ಚೌಕಟ್ಟಿನಲ್ಲೇ ನಾವು ಇರಬೇಕಾಗ್ತದೆ. ಮತಾಂತರಗೊಳ್ತಿರೋರಲ್ಲಿ ಈ ಮನಸ್ಥಿತಿ ಇರ್ಬೋದಾ ಅಂತ, ನಮ್ಮನ್ನೆಲ್ಲ ಕಟ್ಟಿ ಹಿಡಿತಾ ಇದ್ದಾರೆ, ಈ ಸಂಪ್ರದಾಯ ನನಗೆ ಒಗ್ಗುತ್ತಾ ಇಲ್ಲ. ಅಲ್ಲ, ಒಂದು ಹಂತದಲ್ಲಿ ಆಳವಾದ ಸಂಪ್ರದಾಯಗಳ ಬಿಗಿ ಹಿಡಿತ ಕಾರಣ ಆಗಿರ್ಬೋದು. ಆದರೆ ನಾವು ಅದನ್ನು ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದೀವಲ್ಲ. ಈಗ ನಾವು ಅಷ್ಟೊಂದು ನಿಮಗೆ ಸಂಪ್ರದಾಯದ ಆಳವನ್ನು ನಾವು ನಿಮಗೆ ಇದು ಮಾಡೋದಿಲ್ಲ. ಒಂದು ಸ್ವಲ್ಪ ನಾನು ಹೇಳಿದ್ನಲ್ಲ ಸರ್, ಮೊದಲಿನ ಹಾಗೆ ನಾವು ಮಡಿವಂತಿಕೆಯನ್ನೆಲ್ಲ ಬದಿಗಿಟ್ಟು ಸನಾತನ ಧರ್ಮಕ್ಕೆ ಆಗುವಂಥ ವ್ಯವಸ್ಥೆಯಲ್ಲೇ ನಾವು ಬದುಕುವಂಥ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರಲ್ಲ. ನೀವು ಯಾವುದೇ ಪ್ರಶ್ನೆ ಕೇಳಿದ್ರೆ ಪಂಕ್ತಿ ಭೇದ ಆಗಿರ್ಬೋದು, ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರು ಎಲ್ಲರನ್ನೂ ನಾವು ಏನಲ್ಲಿ ಯಾರು ಜಾತಿ ಕೇಳಲ್ವಲ್ಲ ಸರ್? ಯಾವ ದೇವಸ್ಥಾನಕ್ಕೆ ಹೋದ ಜಾತಿ ಕೇಳ್ತಾರೆ ನಿಮಗೆ? ಭಕ್ತರ ಸಾಲಲ್ಲಿ ಜಾತಿ ಕೇಳಿ ಒಳಗೆ ಬಿಡ್ತಾರೆ ನಿಮ್ಮನ್ನು? ಇವತ್ತು ಪುಣ್ಯಕ್ಷೇತ್ರಗಳಿದ್ದಾವೆ ಕರ್ನಾಟಕದಲ್ಲಿ. ನೀವು ದೇವಸ್ಥಾನಕ್ಕೆ ಹೋಗುವಾಗ ಒಂದೊಂದು ಜಾತಿಗೆ ಒಂದೊಂದು ಏನಾದರೂ ಸಾಲಿದೆಯಾ? ಬ್ರಾಹ್ಮಣರಿಗೆ ಒಂದು ಸಾಲು, ಒಕ್ಕಲಿಗರಿಗೆ ಒಂದು ಸಾಲು, ಲಿಂಗಾಯತರಿಗೆ ಒಂದು ಸಾಲು ಏನಾರು ಇದೆಯಾ? ಎಲ್ಲಿನಲ್ಲ. ದೇವಸ್ಥಾನಕ್ಕೆ ಸರಿಸಿ ಸಾಲಲ್ಲಿ ಒಟ್ಟಿಗೆ ಹೋಗ್ತಿರಲ್ಲ ಎಲ್ಲ ಭಕ್ತಾದಿಗಳು, ಎಲ್ಲ ಭಕ್ತರು ಒಟ್ಟಿಗೆ ಹೋಗಿ ನಮಸ್ಕಾರ ಮಾಡ್ತೀರಾ ನೀವು, ಹೌದಲ್ವಾ? ಹಾಗಿರುವಾಗ ನಾವು ಅವರಿಗೆ ತಾರತಮ್ಯ ಮಾಡ್ತಾ ಇದ್ದೇವೆ? ತಾರತಮ್ಯ ಏನು ಮಾಡ್ತಾ ಇಲ್ಲ. ಮತ್ತು ಇದೇ ಕಾರಣನೂ ಅಲ್ಲ, ಅದು ಒಂದು ಕಾರಣ ಆಗಿರ್ಬೋದು. ನಾವು ಇವತ್ತಿನ ಮಕ್ಕಳಿಗೆ ನಾವು ಧಾರ್ಮಿಕ ಶಿಕ್ಷಣ ಎಲ್ಲಿ ತನಕ ಕೊಡೋದಿಲ್ಲ ಅಲ್ಲಿ ತನಕ ಕನ್ವರ್ಟ್ ಆಗಿ ನಿಮ್ಮ ಪ್ರಕಾರ ಧಾರ್ಮಿಕ ಶಿಕ್ಷಣ ಕೊಡಬೇಕಾಗಿದ್ದು ಎಲ್ಲಿ? ಮೊದಲು ಶಾಲೆನಲ್ಲಿತ್ತು, ಇವತ್ತು ಶಾಲೆಗಳಲ್ಲಿ ಇಲ್ಲ. ಇವತ್ತು ಮಠಮಾನ್ಯಗಳಿಂದ ಆಗಬೇಕು, ಸಂಘ ಸಂಸ್ಥೆಯಿಂದ ಆಗಬೇಕು. ಎಲ್ಲ ಸಂಘ ಸಂಸ್ಥೆಯಿಂದ, ಬರೀ ಬ್ರಾಹ್ಮಣ ಸಂಘ ಸಂಸ್ಥೆಯನ್ನು ಅಲ್ಲ, ಎಲ್ಲ ಜಾತಿಯ ಸಂಘ ಸಂಸ್ಥೆಗಳು ಇದ್ದಾವೆ. ಅವರೆಲ್ಲರೂ ಸಹ ಅವರವರ ಪರಂಪರೆಯನ್ನು ಅವರವರ ಜಾತಿಗೆ ತಿಳಿಸಲೇಬೇಕು. ಅಂದರೆ ಹಿಂದುತ್ವ ಇರಬೇಕು ಅಂತಂದರೆ ಅದರ ಅಡಿಯಲ್ಲಿ ಜಾತಿ ವ್ಯವಸ್ಥೆ ಇರಲೇಬೇಕು. ಜಾತಿ ವ್ಯವಸ್ಥೆ ಇದ್ದೇ ಇದೆಯಲ್ಲ ಸರ್, ಜಾತಿ ವ್ಯವಸ್ಥೆ ಬ್ರಾಹ್ಮಣರು ಮಾಡಿದ್ದೇ ಅಲ್ವಲ್ಲ? ಇರಲೇಬೇಕು. ಇದೆಯಲ್ಲ. ಈಗ ನೋಡಿ, ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಬ್ರಾಹ್ಮಣರು ಹೇಳಿದ ಜಾತಿ ಗಣತಿ ಮಾಡಿ ಅಂತೇಳಿ. ನಾವೇನಾದ್ರು ಬ್ರಾಹ್ಮಣರು ಮಾಡಿದ್ದನ್ನು ನಿಟ್ಟಲ್ಲಿ ಹೇಳ್ತಿಲ್ಲ, ಜಾತಿ ವ್ಯವಸ್ಥೆ ಅನ್ನೋದು ಹಿಂದುತ್ವದ ಅಡಿಯಲ್ಲಿ ಇರಲೇಬೇಕು ಅಂತ ಕೇಳ್ತೀವಿ. ಜಾತಿ ಅಲ್ಲ, ಸಂಸ್ಕೃತಿ ಅದು. ನಾನು ಜಾತಿ ಅಂತ ಹೇಳೋದಿಲ್ಲ, ಅವರವ್ರ ಸಂಸ್ಕೃತಿ ಅದು, ಸಂಪ್ರದಾಯ. ನಿಮ್ಮ ಸಂಪ್ರದಾಯಕ್ಕೆ ಒಂದು ನೀವು ಜಾತಿ ಮಾಡ್ಕೊಂಡಿದ್ದೀರಿ, ನನ್ನ ಸಂಪ್ರದಾಯಕ್ಕೆ ನಾನು ಬ್ರಾಹ್ಮಣ ಅನ್ನೋಂಥ ಜಾತಿ ಮಾಡ್ಕೊಂಡಿದ್ದೀನಿ, ನಿಮ್ಮ ಸಂಪ್ರದಾಯಕ್ಕೆ ನಿಮ್ಮ ಆಹಾರ ಪದ್ಧತಿಗೆ ನೀವು ಜಾತಿ ಮಾಡ್ಕೊಂಡಿದ್ದೀರಿ, ಹೌದಾ ಅಲ್ವಾ? ಅಷ್ಟು ಬಿಟ್ಟರೆ ಅದನ್ನು ಜಾತಿ ವ್ಯವಸ್ಥೆ ಯಾವುದೇ ಮಠ ಪರಂಪರೆಯಿಂದ ಜಾತಿ ಮಾಡಿದಲ್ಲ. ಎಲ್ಲೋ ಒಂದು ಅನಾಚಾರ ಆದಾಗ ಈ ರೀತಿ ಜಾತಿ ವ್ಯವಸ್ಥೆ ಇರೋದ್ರಿಂದನೇ ಒಗ್ಗೂಡಿ ಒಂದು ಕಡೆ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆಯಾ, ಅಷ್ಟರೊಳಗಡೆ ಎಲ್ಲ ಅನಾಚಾರ ಆಗ್ತಾ ಇದೆಯಾ ಅಂತ? ಆಗಿದೆ, ಖಂಡಿತವಾಗಿ ಆಗಿದೆ. ನೀವೆಲ್ಲ ಒಟ್ಟು ಅನ್ನೋ ಭಾವನೆ ಇರದೆ ಅವನ ಜಾತಿಯವನಿಗಲ್ವಾ ಸ್ವಲ್ಪ ಹೊತ್ತಿರು ನೋಡೋಣ. ಅದು ಇವತ್ತಿನ ಶಾಸಕಾಂಗ ವ್ಯವಸ್ಥೆಯಲ್ಲೇ ಜಾತಿಯನ್ನು ಹೆಚ್ಚು ಪ್ರತಿಪಾದನೆ ಮಾಡ್ತಾರಲ್ಲ. ಮಠಗಳಿಗಿಂತ ಹೆಚ್ಚು ಜಾತಿ ಹೆಸರು ಹೇಳೋದು ಎಲ್ಲಿ? ಮಠಗಳಿಗಿಂತ ಹೆಚ್ಚು ಜಾತಿ ಹೆಸರು ಹೇಳೋದು ವಿಧಾನಸೌಧದಲ್ಲಿ ಇರೋರೇ ಅಲ್ಲ, ಅವರೇ ತಾನೇ ಜಾತಿ ವ್ಯವಸ್ಥೆ ಮಾಡೋದು. ಈಗ ಜಾತಿ ಗಣತಿ ಮಾಡಿದರು.
ಯಾವ್ದಾದ್ರು ಸಂಘ ಸಂಸ್ಥೆ ಹೋಗಿ ಜಾತಿ ಗಣತಿ ಮಾಡಿ ಅಂತ ಅಪ್ಲಿಕೇಶನ್ ಕೊಟ್ಟಿದ್ದೀವಾ? ಅಲ್ಲ, ಬೇಕಾಗಿರುವವರು ಸರ್ ಈಗ ಸರಿಪಡಿಸ್ಬೋದಲ್ಲ. ನೋಡಿ ಸರ್, ಬ್ರಾಹ್ಮಣ ಸಂಘ ಆಗಿರ್ಬೋದು, ಒಕ್ಕಲಿಗರ ಸಂಘ ಆಗಿರ್ಬೋದು, ಯಾವುದೇ ಅಥವಾ ಬೇರೆಯವರು ಹೋಗಿ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಿ ಅಂತ ಏನಾದ್ರು ಮನವಿ ಕೊಟ್ಟಿದ್ದಾರಾ? ಯಾರೂ ಮನವಿ ಕೊಟ್ಟಿಲ್ಲ. ಅವರೇ ಜಾತಿ ಗಣತಿ ಮಾಡ್ಕೋತಾ ಇದೆ. ಯಾಕೆ ಅವ್ರಿಗೆ ಬೇಕು, ರಾಜಕೀಯಕ್ಕೆ ಜಾತಿ ಸಂಖ್ಯೆ ಬೇಕು ಅವರಿಗೆ. ಯಾವ ಜಾತಿ ಸಂಖ್ಯೆ ಎಷ್ಟಿದೆ ಅವ್ರಿಗೆ ಬೇಕಾಗಿದೆ. ಹಾಗಾಗಿ ಜಾತಿಯನ್ನು ವಿಂಗಡಣೆ ಮಾಡೋದು ಅವರೇ. ಅತಿ ಹೆಚ್ಚು ಆಚಾರ ವಿಚಾರ ನಡ್ಕೊಳ್ಳೋ ನಿಮ್ಮಂಥವ್ರು, ಅಂದರೆ ನಿಮ್ಮ ಸಮುದಾಯ ಒಂದು 4-5% ಏನೋ ಇದ್ದೀರಿ ಅನ್ಸುತ್ತೆ ಲೆಕ್ಕಕ್ಕೆ ಪ್ರಕಾರ. ಒಂದು 5% ಒಳಗಡೆ ಇದ್ದೀರಿ ನೀವು. ನಿಮ್ಮನ್ನೇ ಜಾಸ್ತಿ ಅತಿ ಹೆಚ್ಚು ಮತಾಂತರಗೊಳಿಸಿದ್ರಲ್ಲ. ಅಲ್ಲ, ಈಗ ಎಲ್ಲ ಆಚರಣೆಗಳನ್ನು ಮಾಡ್ತೀರಿ, ಹದ್ದುಬಸ್ತಲ್ಲಿ ಇಡ್ತೀರಿ. ಸರ್, ಹಿಂದುತ್ವದ ಟಾರ್ಗೆಟೇ ಬ್ರಾಹ್ಮಣ ಅಲ್ವಾ ಸರ್? ಹಿಂದುತ್ವದ ಟಾರ್ಗೆಟೇ ಬ್ರಾಹ್ಮಣ ಆಗಿರೋದ್ರಿಂದ ಮೊದಲು ಬ್ರಾಹ್ಮಣ ಅನ್ನುವಂಥ ಬೇರನ್ನೇ ಕಟ್ ಮಾಡಿದ್ರೆ ಹಿಂದೂ ಅನ್ನುವಂಥ ಒಂದು ಮರ ಸಾಯ್ತದೆ ಬೇಗ. ಒಂದು ಹಿಂದೂ ಅನ್ನೋ ದೊಡ್ಡ ಆಲದ ಮರ ಅಂದ್ಕೊಳ್ಳಿ ಸರ್. ಅಲ್ಲ, ಯಾಕೆ ಆಗ್ತಿಲ್ಲ ನಮ್ಮಲ್ಲಿ? ಹಿಂದುತ್ವ ಅನ್ನೋದು ದೊಡ್ಡ ಆಲದ ಮರ. ಆ ಆಲದ ಮರ ಬೇರು ಕೆಳಗೆ ಹೋಗಿರುತ್ತೆ. ಆಲದ ಮರ ಬೇರು ಯಾವುದು? ಬ್ರಾಹ್ಮಣ ಸಮಾಜ. ನೀವು ಆ ಬೇರನ್ನ ಕಟ್ ಮಾಡಿದ್ರೆ ಮರ ಒಣಗ್ತದೆ ಸುಲಭವಾಗಿ. ಅದಕ್ಕೆ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಬ್ರಾಹ್ಮಣ ಮಕ್ಕಳು ಇರ್ತಾರೆ, ಅವ್ರಿಗೆ ಇಲ್ಲಿ ಸಂಪ್ರದಾಯ ಗೊತ್ತಿರೋದಿಲ್ಲ, ಅವ್ರಿಗೆ ಇವತ್ತು ಹೊಸ ಫ್ಯಾಷನ್ ಯುಗವನ್ನು ತೋರಿಸ್ತಾರೆ, ಮಾಡ್ತಾರೆ, ಆಮಿಷಗಳನ್ನು ನೋಡ್ತಾರೆ. ನಾವು ಅದು ಎಚ್ಚೆತ್ಕೊಳ್ಬೇಕು. ಖಂಡಿತವಾಗಿ ಬ್ರಾಹ್ಮಣ ಸಮಾಜ, ನಮ್ಮ ಸಂಘ ಸಂಸ್ಥೆಯವರು, ನಮ್ಮ ಮಠಮಾನ್ಯಗಳು ಇದ್ರ ಬಗ್ಗೆ ಜಾಗೃತಿಗೊಳಿಸಬೇಕು. ಆಗ್ತಾ ಇದೆ, ಖಂಡಿತವಾಗಿ ಆಗ್ತಾ ಇದೆ ಸರ್. ನಾವು ಭಾಳ ಜರೂರಾಗಿ ಮಾಡ್ತಾ ಇದೀವಿ ಅದನ್ನು. ನಾವು ಬೇರೆ ಏನು ಬ್ರಾಹ್ಮಣ ಸಂಘವರು ನಾವು ಆಸ್ತಿ ಸಂಪಾದನೆ ಏನು ಮಾಡ್ತಾ ಇಲ್ಲ. ಸಂಸ್ಕಾರವನ್ನೇ ಕೊಡುವಂಥ ದೊಡ್ಡ ಜವಾಬ್ದಾರಿ ನಾವು ಮಾಡ್ತಾ ಇದ್ದೇವೆ. ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬ್ರಾಹ್ಮಣ ಸಂಘ ಸಂಸ್ಥೆಯವರು, ಮಠಮಾನ್ಯಗಳು ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಬೇಕು. ಎಲ್ಲಿ ಇವತ್ತು ಸಿಸ್ಟಮ್ ಎಜುಕೇಷನ್ನು ಕ್ರಿಶ್ಚಿಯನ್ ಮಿಷನರಿ ಕೈಗೆ ಹೋಗ್ಬಿಟ್ಟಿದೆ, ಎಲ್ಲ ಕಾನ್ವೆಂಟ್ ಶಿಕ್ಷಣ ಆಗಿದೆ. ಅದು ಅಲ್ಲಿಂದ ಎಲ್ಲಿ ನಮ್ಮ ಕಡೆ ಬರ್ತದೆ ಅವತ್ತು ನಮ್ಮ ಸನಾತನ ಧರ್ಮದಲ್ಲಿ ಕನ್ವರ್ಟ್ ಆಗೋದು ಕಮ್ಮಿ ಆಗ್ತದೆ ಸಂಖ್ಯೆ, ನನ್ನ ಪ್ರಕಾರವಾಗಿ. ಈ ಕ್ರಿಶ್ಚಿಯನ್ ಮಿಷನರಿ ಇದರಲ್ಲಿ ಆಹಾರ ಪದ್ಧತಿ ಇರೋದಿಲ್ಲ. ಈಗ ನೀವು ಒಂದು ಶಾಲೆ ತೆರೆದ್ರೆ ನಿಮ್ಗೊಂದು ಆಹಾರ ಪದ್ಧತಿ ಖಂಡಿತ ನಾವು ಆಹಾರ ಪದ್ಧತಿ ತರೋದಿಲ್ಲ. ಆಹಾರ ಪದ್ಧತಿ ಅವರವ್ರ ವೈಯಕ್ತಿಕವಾಗಿರುತ್ತೆ. ಶಾಲೆಗೆ ಬರೋ ಮಕ್ಕಳು ಎಲ್ಲರೂ ಡಬ್ಬದಲ್ಲಿ ಏನು ಬೇಕು ಊಟ ಸಮೇತ ತರ್ತೀರಿ. ಖಂಡಿತ ಯಾಕೆ ತರ್ತೀವಿ? ವಸ್ತು ಶಾಲೆಯಲ್ಲಿ ಯೂನಿಫಾರ್ಮ್ ಇರೋದಿಲ್ವಾ? ಅಷ್ಟು ಮಾತ್ರ ಇರುತ್ತೆ. ಹೌದು. ನಾವು ಎಲ್ಲಿ ಶಾಲೆಗೆ ಹೋಗೋ ಮಕ್ಕಳು ನಾವು ಪಂಚಶಾಲೆ ಹಾಕೊಂಡು ಹೋಗ್ಬೇಕು ಅಂತ ಯಾವ್ದಾದ್ರು ಮಠ ಹೇಳಿದ್ಯಾ? ಎಲ್ಲಿ ಇಲ್ಲವಲ್ಲ. ನಾವು ಬ್ರಾಹ್ಮಣರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆ ಆಗಲಿ ಎಲ್ಲಿ ಓದ್ತಾ ಇರೋದು, ಅಲ್ಲಿ ಯೂನಿಫಾರ್ಮಲ್ಲೇ ನಾವು ಹೋಗ್ತಿದ್ದೇವೆ ಅಲ್ವಾ? ನಾನು ಮೊದಲೇ ಹೇಳಿದೆ, ಆಯಾ ವ್ಯವಸ್ಥೆಯಲ್ಲಿ ಅವ್ರದ್ದೇ ಆದಂಥ ವಸ್ತ್ರ ಸಂಹಿತೆಗೆ ನಾವು ಒಪ್ಪಿದ್ದೇವೆ. ಬ್ರಾಹ್ಮಣ ಸಂಘದಿಂದ ಬ್ರಾಹ್ಮಣರಿಗಾಗಿ ಸರ್ಕಾರಕ್ಕೆ ಏನು ಬೇಡಿಕೆ ಇದ್ದಾವೆ ಇನ್ನೂ ಈಡೇರದೇ ಇರುವಂಥವು? ಸರ್, ಈಗ ಅದು ಬಹಳ ವಿಶಾಲವಾದ ವಿಚಾರ. ಈಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಯಿತು 2020ರಲ್ಲಿ. ಕುಮಾರಸ್ವಾಮಿ ಅವರು ಸ್ಥಾಪನೆ ಮಾಡಿದರು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಸ್ಥಾಪನೆ ಆಗಿ ಒಂದು 30 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು. ಅದಕ್ಕೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನಿರ್ದೇಶಕರನ್ನೆಲ್ಲ ನೇಮಕ ಮಾಡಿ ಒಂದು ಮಂಡಳಿ ವ್ಯವಸ್ಥೆಯನ್ನು ಮಾಡಿದರು. ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ EWS ಅನ್ನುವಂಥ ಒಂದು ಇದನ್ನು ತಂತು. ಅಂದರೆ ಆರ್ಥಿಕವಾಗಿ ಹಿಂದುಳಿದಂತಹ ಎಲ್ಲ ಹಿಂದೂಗಳು ಅಲ್ಲ, ಎಲ್ಲರಿಗೂ ಸಹ. ಅಂದರೆ ಅಲ್ಲಿ ಬರೀ ಬ್ರಾಹ್ಮಣರಿಗೆ ಅಂತಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ತಂದು. ಅದರಲ್ಲಿ 143 ಜಾತಿ ಇದೆ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ, ಆಯಿತಾ? ಅದರಲ್ಲಿ ಬ್ರಾಹ್ಮಣ, ಆರ್ಯ ವೈಶ್ಯ, ಇನ್ನೂ ಚಿಕ್ಕ ಚಿಕ್ಕ ಸಮಾಜಗಳನ್ನೆಲ್ಲ ಅದರ ಅಡಿ ತಂದರು. ಅಂದರೆ ಏನು? ಆರ್ಥಿಕವಾಗಿ ಹಿಂದುಳಿದಂತಹ ಬಡವರು, ಹಿಂದುಳಿದ ಬ್ರಾಹ್ಮಣ ಅಲ್ಲ, ಹಿಂದುಳಿದಂಥ ಬಡವರಿಗೆ 10% ಮೀಸಲಾತಿ ಕೊಡ್ತು. ಅದನ್ನು ಈಗಾಗಲೇ ಹರಿಯಾಣ, ಗುಜರಾತ್, ರಾಜಸ್ಥಾನ, ನಮ್ಮ ದೇಶದ 8 ರಾಜ್ಯಗಳು EWS ಅನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ನಮ್ಮ ಕರ್ನಾಟಕ ಸರ್ಕಾರ EWS ಅನ್ನು ಜಾರಿಗೆ ತಂದಿಲ್ಲ. ಜಾರಿಗೆ ಎಲ್ಲಿಗೆ ತಂದಿದೆ? ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಯೋಜನೆಗಳಿಗೆ ಮಾತ್ರ ಸೀಮಿತ ಇಟ್ಟಿದೆ. ಸಾರ್ವಜನಿಕವಾಗಿ EWS ಮಾಡಿಲ್ಲ. ಸಾರ್ವಜನಿಕವಾಗಿ EWS ಅನ್ನು ಸರ್ಕಾರ ಮಾನ್ಯ ಮಾಡಿದರೆ, ಮಾಡಬೇಕು ಅಂತ ಮಾಡಿದರೆ ಬ್ರಾಹ್ಮಣರಿಗೆ ಮಾತ್ರ ಅನುಕೂಲ ಅಲ್ಲ. ಯಾರು ಬಡವರಿದ್ದಾರೆ, ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಮಾಡಿದ್ದು ಬ್ರಾಹ್ಮಣರಿಗೆ ಮೀಸಲಾತಿ ಕೊಡ್ತೀವಿ ಅಂತಲ್ಲ, ಅಥವಾ ಯಾವುದು ಜಾತಿ ಹಿಡ್ಕೊಂಡು ಅದನ್ನು EWS ಮಾಡಿದ್ದಲ್ಲ. ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಎಲ್ಲ ಮೇಲ್ವರ್ಗದವರು ಮೀಸಲಾತಿ ಅಡಿಯಲ್ಲಿ ಯಾರ್ಯಾರು ಬರೋದಿಲ್ವಾ, ಅಲ್ಲಿ ಯಾರು ಬಡವರಿದ್ದಾರೆ ಆ ಬಡವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ 10%. ಇಲ್ಲಿ ಜಾತಿಯಿಂದ ಬಡವರು ಯಾರೂ ಆಗೋದಿಲ್ಲ. ಬ್ರಾಹ್ಮಣರಲ್ಲೂ ಭಾಳ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಬ್ರಾಹ್ಮಣರಲ್ಲೂ ಭಾಳಷ್ಟು, ನಾನು ಹೇಳಿದ್ನಲ್ಲ, 60-70% ಬ್ರಾಹ್ಮಣರು ಇವತ್ತು ಭಾಳ ಬಡವಸ್ತಿಯಲ್ಲಿ ಬದುಕ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಸೊ ಅವ್ರಿಗೇನಾದ್ರು ಎತ್ತಿಡಿಯುವಂಥ ಕೆಲಸ ಸರ್ಕಾರ ಮಾಡಬೇಕಲ್ಲ. ನೀವು ಬ್ರಾಹ್ಮಣ ಅಂತ ನೀವೆಲ್ಲದರಲ್ಲೂ ನಮ್ಮನ್ನು ದೂರ ಇಡ್ತಾ ಬಂದುಬಿಟ್ರೆ, ನೀವು ಶ್ರೀಮಂತರು ಏನೇನೋ ನಮಗೆ ಹೇಳಿ ದೂರ ಇಟ್ಬಿಟ್ರೆ ಹೇಗೆ? ನಮ್ಮಲ್ಲೂ ಸಹ ಮೇಲೆ ಎತ್ತಬೇಕಲ್ಲ, ಸಮಾಜದಲ್ಲಿ ಸಮಾನತೆ ಮಾಡಬೇಕಲ್ಲ. ಸರ್ಕಾರದಲ್ಲಿ ಆಳುವವರಿಗೆ ನಾವೆಲ್ಲ ಒಂದೇ ರೀತಿ ಅಲ್ವಾ? ಮಡಿವಂತಿಕೆಯಿಂದನೇ ನೀವು ದೂರ ಆದ್ರ ಅಂತ. ನಾವು ಮಡಿವಂತಿಕೆಯಿಂದಲ್ಲ, ನಮ್ಮನ್ನು ಮಡಿವಂತಿಕೆ ಅಂತ ಅವ್ರು ಹೇಳ್ತಾ ಇರೋದು ತಪ್ಪು ಕಲ್ಪನೆಯಿಂದ. ನೀವು ಮಡಿವಂತಿಕೆ, ನಾನು ಹೇಳಿದ್ನಲ್ಲ, ಎಲ್ಲ ಹಳೆಯ ಪದ್ಧತಿಯನ್ನು ನಮ್ಮ ಮೇಲೆ ಹೇಳಿ ಈ ಜಾತಿ ಪದ್ಧತಿಗೆ ಬ್ರಾಹ್ಮಣರೇ ಅಂತ ನಮ್ಮನ್ನು ಹೇಳ್ತಾ ಇರೋದು ಬಿಟ್ಟರೆ ನಾವಲ್ಲ. ಜಾತಿ ಪದ್ಧತಿಗೆ ಬ್ರಾಹ್ಮಣರು ಕಾರಣೀಕರ್ತರೆ ಅಲ್ಲ, ಯಾವತ್ತೂ ಹಿಂದೂ ಅಲ್ಲ, ಮುಂದೂ ಅಲ್ಲ. ಹಾಗಾಗಿ EWS ಏನಿದೆ, ಎಕನಾಮಿಕಲಿ ವೀಕರ್ ಸೆಕ್ಷನನ್ನು ಕರ್ನಾಟಕ ಸರ್ಕಾರ ಜಾರಿ ತರಬೇಕು ಅಂತ ನಾವು
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದೆ, ನಾವು ಒತ್ತಾಯ ಮಾಡ್ತೀವಿ ಈ ಒಂದು ವಾಹಿನಿಯ ಮುಖಾಂತರವಾಗಿ. ಅದನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದರೆ ತಪ್ಪು ಕಲ್ಪನೆ ಇದೆ, EWS ಬ್ರಾಹ್ಮಣರಿಗೆ ಮಾಡಿದ್ರು ಅಂತ ಮಾತಾಡ್ತಾರೆ ಕೆಲವು ರಾಜಕಾರಣಿಗಳು. ಅಲ್ಲ, EWS ಇರೋದು ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಎಲ್ಲರೂ ಬರ್ತಾರೆ. ಯಾರು ಬಡವರಿದ್ದಾರೆ EWSಗೆ ಅದಕ್ಕೊಂದು ಇದು ಹಾಕಿದ್ದಾರೆ ಸರ್, 5 ಎಕರೆ ಒಳಗಡೆ ಜಮೀನು ಇರಬೇಕು, 8 ಲಕ್ಷಕ್ಕಿಂತ ಮೇಲೆ ಟ್ಯಾಕ್ಸ್ ಕಟ್ಟಬಾರ್ದು, 1,000 ಅಡಿಗಿಂತ ದೊಡ್ಡ ಮನೆ ಇರಬಾರ್ದು, ಈ ಥರ ಚೌಕಟ್ಟಿದೆ. ಆ EWS ಸರ್ಟಿಫಿಕೇಟು ನೀವು ನಾನು ಹೋಗಿ ಸುಮ್ಮನೆ ಕೊಟ್ಟರು ಕೊಡುವುದಿಲ್ಲ. EWSನ ತಹಸೀಲ್ದಾರ್ಗಳು ಅದರದ್ದೇ ಆದ ಚೌಕಟ್ಟಿದೆ, 5 ಮಾನದಂಡ ಇದೆ. ಆ ಮಾನದಂಡ ಒಳಗೆ ಯಾರು ಬಡವರಿದ್ದಾರೆ ಅವರಿಗೆ EWS ಸರ್ಟಿಫಿಕೇಟ್ ಕೊಡುತ್ತೆ. ಅದನ್ನು ಕೊಟ್ಟಾಗ ನಮಗೆ ಸಮಾಜದಲ್ಲಿ ಒಂದು ಸಮಾನತೆ ಬರುತ್ತೆ. ನಮ್ಮ ಬ್ರಾಹ್ಮಣರಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ, ಶೈಕ್ಷಣಿಕವಾಗಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ದ್ವೇಷ ಭಾಷಣದ ವಿರುದ್ಧವಾಗಿ ಒಂದು ಕಾನೂನು ತಂದಿದ್ದಾರೆ. ಇದು ಬ್ರಾಹ್ಮಣರಿಗೆ ಉಪಯೋಗ ಆಗುತ್ತೆ, ಉಪಯುಕ್ತ ಇದು ಬ್ರಾಹ್ಮಣರಿಗೆ ಅನ್ನೋ ನಿಟ್ಟಲ್ಲಿ ಮಾತಾಡಿದ್ರಿ ನೀವು. ನೋಡಿ, ಈ ದ್ವೇಷ ಭಾಷಣದ ವಿಚಾರದಲ್ಲಿ ನಾನು ಹೇಳೋದಾದರೆ ಇದೇನು ಚರ್ಚೆಗೆ ಬಂತು ಅಲ್ಲಿಂದ ನಾವು ಇದನ್ನು ಗಮನಿಸ್ತಾ ಇದ್ವಿ. ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಈ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಗೋ ಮಾತಾಡಿದರೆ ಅದೇ ಸಂವಿಧಾನದ ಚೌಕಟ್ಟಲ್ಲಿ ಶಿಕ್ಷೆ ಕೊಡುವಂಥ ವ್ಯವಸ್ಥೆಯೂ ಇದೆ, ಈಗ ಆಲ್ರೆಡಿ ಇದೆ. ನಾವು ಯಾರ್ಯಾರಿಗೂ ಬೈಯೋಂಗಿಲ್ಲ, ನ್ಯಾಯಾಂಗ ವ್ಯವಸ್ಥೆಗೆ ಬೈಯೋ ಹಾಗಿಲ್ಲ, ಕಾನೂನಿದೆ, ನಾವು ಯಾರು ಬೈಯೋ ಹಾಗಿಲ್ಲ, ಅದನ್ನು ಬೈಯೋದು ಇಲ್ಲ ಯಾರುವೇ. ಹಾಗಂತೇಳಿ ದ್ವೇಷ ಭಾಷಣ ಅಂದರೆ ಏನು, ಯಾವುದು ದ್ವೇಷ ಭಾಷಣ ಅಂತ ಹೇಳೋದು ದೊಡ್ಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಎಲ್ಲರಿಗೂ ಸಹ. ನಾವೀಗ ಏನು ಮಾಡಿದ್ರೆ ದ್ವೇಷ ಭಾಷಣ, ಅಲ್ಲಿ ಒಂದು ಕಡೆ ಹೇಳ್ತಾರೆ ದ್ವೇಷ ಭಾಷಣ ಯಾವುದು ಅಂತ ಅವತ್ತು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿ ತೀರ್ಮಾನ ಮಾಡ್ತಾನೆ ಅಂತ ಹೇಳ್ತಾರೆ, ಹೌದಲ್ವಾ ನಾವು ನೋಡಿದ ಹಾಗೆ. ಸೊ ಇದನ್ನು ಪರ ವಿರೋಧದ ಮಧ್ಯದಲ್ಲಿ ನಾನು ದ್ವೇಷ ಭಾಷಣದ ವಿಧೇಯಕದ ಪರವಾಗಿಲ್ಲ, ನಾನು ಅದನ್ನು ವಿರೋಧಿಸ್ತೇನೆ. ಯಾಕಂದರೆ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಬೇಕು. ಅತಿ ಹೆಚ್ಚು RSSಗೆ ಬೀಳೋದು ಅಲ್ಲ, ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಕೊಟ್ಟಿದ್ದಾನೆ. ವಾಕ್ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ನಾವೇನೇ ಮಾಡಿದ್ರೂ ಚೌಕಟ್ಟಿನಲ್ಲಿ ನಮಗೆ ಶಿಕ್ಷೆ ಕೊಡುವಂಥ ಕಾನೂನು ಇದೆ. ಅದರ ಮಧ್ಯದಲ್ಲಿ ನೀವು ದ್ವೇಷ ಭಾಷಣ ಅಂದರೆ ಏನು ಅನ್ನೋದು ನಮ್ಮ ಮೂಲಭೂತ ಪ್ರಶ್ನೆ. ಆದರೂ ಸಹ ಯಾರನ್ನೋ ಕಟ್ಟಿ ಹಾಕಬೇಕು ಅಂತೇಳಿ ಸರ್ಕಾರ ಆ ವಿಧೇಯಕವನ್ನು ಮಂಡನೆ ಮಾಡಿ ಅದು ಅಪ್ರೂವಲ್ಲು ತಗೊಂಡಿದ್ದಾರೆ ವಿಧಾನಸಭೆಯಲ್ಲಿ. ಮುಂದೆ ಕಾನೂನು ಆಗಬೇಕಾದ್ರೆ ರಾಜ್ಯಪಾಲರಿಗೆ ಹೋಗಬೇಕು, ರಾಜ್ಯಪಾಲರು ಸಹಿ ಹಾಕಿದರೆ ಮಾತ್ರ ಕಾನೂನು ಆಗ್ತದೆ. ನಮ್ಗೆ ಇವತ್ತು ನಂಬಿಕೆ ಇದೆ ರಾಜ್ಯಪಾಲರಿಗೆ ಸಹಿ ಹಾಕೋದಿಲ್ವೇನೋ ಅಂತ ಹೇಳಿ ನಮ್ಮ ಆಲೋಚನೆ, ನಮ್ಮ ಮನಸ್ಸು ಹೇಳ್ತದೆ. ಆದರೆ ನಾನು ಅದರಲ್ಲಿ ಏನು ಆಲೋಚನೆ ಹೇಳ್ತೇನೆ, ಈ ಏನು ದ್ವೇಷ ಭಾಷಣ ಮಾಡ್ತಾ ಇದ್ದಾರಲ್ಲ, ಯಾವ ಬ್ರಾಹ್ಮಣರು ದ್ವೇಷ ಭಾಷಣೆ ಮಾಡೋದಿಲ್ಲ. ನಾನೀಗ ನಿಮ್ಮ ಹತ್ರ 1 ಗಂಟೆಯಿಂದ ಮಾತಾಡ್ತಾ ಇದ್ದೆ, ನನ್ನ ಬಾಯಲ್ಲಿ ಏನಾದ್ರು ದ್ವೇಷ ಭಾಷಣೆ ಬಂತಾ? ಯಾರೂ ಸಹ ದ್ವೇಷವನ್ನು ಹುಟ್ಟಿಸುವಂಥ ಕೆಲಸ ಮಾಡೋದಿಲ್ಲ. ನಾವು ಬ್ರಾಹ್ಮಣರಂತೂ ಮಾಡೋದಿಲ್ಲ, ನಾನಂತೂ ನಮ್ಮ ಬ್ರಾಹ್ಮಣ ಸಮಾಜ ಅಂತೂ ಎಲ್ಲೂ ದ್ವೇಷ ಭಾಷಣ ಮಾಡೋದಿಲ್ಲ, ಆಯಿತಾ. ಆದರೆ ಇವತ್ತು ದ್ವೇಷ ಭಾಷಣಕ್ಕೆ ಹೆಚ್ಚು ಟಾರ್ಗೆಟ್ ಆಗ್ತಾ ಇರೋದು ಬ್ರಾಹ್ಮಣ ಸಮಾಜ. ನಾನು ಮೊದಲೇ ಹೇಳಿದೆ ನಿಮಗೆ, ನೀವು ಹಿಂದೂಗಳನ್ನು ಬೈಬೇಕಾ, ನಮ್ಮ ಮಡಿವಂತಿಕೆ ಇಟ್ಕೊಳ್ತೀರಿ, ಜಾತಿ ವ್ಯವಸ್ಥೆ ನಾವು ಮಾಡಿದ್ದು ಅಂತೀರಿ, ನಮ್ಮ ಆಚಾರ ವಿಚಾರ ಇಟ್ಕೊಳ್ತೀರಿ, ಮತ್ತೆ ಹಳೆ ಕಾಲಕ್ಕೆ ಮನುಸ್ಮೃತಿಗೆ ಹೋಗ್ತೀರಾ. ಏನು ಮಾಡಲಿ ಸಮಾಜದಲ್ಲಿ, ಅದಕ್ಕೆ ಕಾರಣ ಬ್ರಾಹ್ಮಣರು ಹಾಗೆ ಮಾಡ್ತಾರೆ, ಬ್ರಾಹ್ಮಣರು ಇದನ್ನು ತಂದರು, ಬ್ರಾಹ್ಮಣರು ಅದನ್ನು ತಂದರು ಅಂತ ನಮ್ಮನ್ನು ಮಾಡ್ತಾರೆ. ಬ್ರಾಹ್ಮಣರನ್ನು ಭಾಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಇವತ್ತು ಬುದ್ಧಿಜೀವಿಗಳು, ಸಾಹಿತಿಗಳು ತುಪ್ಪ ತಿನ್ನೋರು ಅಂತಾರೆ. ತುಪ್ಪ ತಿನ್ನೋರು ಏನು ದೇಶಕ್ಕೆ ತೊಂದರೆ ಕೊಟ್ಟಿಲ್ಲ, ದನ ತಿಂದೋರು ತೊಂದರೆ ಕೊಟ್ಟಿರೋ ದೇಶಕ್ಕೆ. ಅಪಾಯ ಆಗಿರೋದು ದನ ತಿನ್ನೋರಿಂದ, ತುಪ್ಪ ತಿನ್ನೋರಿಂದ ಅಲ್ಲ. ಅದನ್ನು ಅರ್ಥಗಳಲ್ಲ, ತುಪ್ಪ ತಿನ್ನೋರಿಂದ ದೇಶ ಹಾಳಾಗಿದೆ ಅಂತ ಭಾಷಣ ಮಾಡ್ತಾರೆ. ಇದು ದ್ವೇಷ ಭಾಷಣ ಅಲ್ವಾ? ಹೌದಲ್ವ ಹೇಳಿ? ಹಾಗಿರುವಾಗ ಈ ದ್ವೇಷ ಭಾಷಣದ ಕಾಯ್ದೆ ಎಲ್ಲಾದರೂ ಜಾರಿ ಆದರೆ ಬ್ರಾಹ್ಮಣ ಸಮಾಜಕ್ಕೆ ಒಂದು ವರದಾನ ಆಯ್ತಲ್ಲ. ಯಾರೋ ನಮ್ಗೆ ಇಷ್ಟು ದಿವಸ ನಮ್ಮನ್ನು ಈ ರೀತಿಯ ವಾಕ್ಯಗಳಲ್ಲಿ ನಮ್ಮನ್ನು ನಿಂದನೆ ಮಾಡ್ತಾ ಇದ್ರು. ನಾನು ನೋಡಿದೆ ದ್ವೇಷ ಭಾಷಣದ ಚೌಕಟ್ಟಿನಲ್ಲಿ ಯಾರದೇ ವ್ಯಕ್ತಿಯ ಪೂರ್ವ ಧರ್ಮದ ಅಥವಾ ಅವರ ಆಚಾರ ವಿಚಾರಗಳ ಬಗ್ಗೆ ನೀವು ದ್ವೇಷ ಭಾಷಣ ಮಾಡುವಾಗಿಲ್ಲ ಅಂತಿದೆ. ಈಗ ಬ್ರಾಹ್ಮಣರ ಬಗ್ಗೆ ನೀವು ಎಲ್ಲ ನಮ್ಮ ಹಿಂದಕ್ಕೆ ಹೋಗ್ತಿರಲ್ಲ, 1000 ವರ್ಷದ ಹಿಂದಕ್ಕೆ ಹೋಗ್ತಿರಲ್ಲ, ನಮ್ಮ ಮಡಿವಂತಿಕೆ ಹಾಗೆ ಹೀಗೆ ಅಂತ ಎಲ್ಲೆಲ್ಲ ಮಾತಾಡಿ ನಮಗೆ ಬೈತಿರಲ್ಲ ನೀವು. ಅದು ದ್ವೇಷ ಭಾಷಣ ಅಲ್ವಾ? ಬ್ರಾಹ್ಮಣರನ್ನು ದ್ವೇಷದ ವ್ಯವಸ್ಥೆಯಲ್ಲಿ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬುದ್ಧಿಜೀವಿಗಳು, ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇಡೀ ಹಿಂದೂ ಸಮಾಜಕ್ಕೆ ಬ್ರಾಹ್ಮಣರಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಬ್ರಾಹ್ಮಣರು ಹೀಗೆ ಮಾಡಿದ್ರು, ಬ್ರಾಹ್ಮಣರು ಜಾತಿ ಮಾಡಿದ್ರು, ಬ್ರಾಹ್ಮಣರು ಅಸ್ಪೃಶ್ಯಕ್ಕೆ ಕಾರಣ ಅಂತ ಹೇಳ್ತೀರಿ. ಬ್ರಾಹ್ಮಣರು ಅಸ್ಪೃಶ್ಯಕ್ಕೆ ಕಾರಣ ಅಲ್ವೇ ಅಲ್ಲ. ಕೆಲ ಬ್ರಾಹ್ಮಣರು ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲ ಸರ್, ಎಲ್ಲೂ ಇಲ್ಲ. ಬ್ರಾಹ್ಮಣರು ಅಸ್ಪೃಶ್ಯಕ್ಕೆ ಕಾರಣ ಅಂತಾರೆ, ಅಲ್ವೇ ಅಲ್ಲ. ಅಸ್ಪೃಶ್ಯಕ್ಕೆ ಕಾರಣ ಬ್ರಾಹ್ಮಣರಲ್ಲ, ಜಾತಿ ವ್ಯವಸ್ಥೆಯಲ್ಲಿ ಬಂದಿದೆ ಅದು. ನೀವೆಲ್ಲ ಬಿಡಿ, ಎಲ್ಲರೂ ಬಿಡ್ತಾರೆ ಅಲ್ವೇ ಹೇಳಿ? ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಈ ಕಾನೂನು ಜಾರಿ ಆದರೆ ಖಂಡಿತವಾಗಿ ಬ್ರಾಹ್ಮಣ ಸಮಾಜಕ್ಕೆ ಇನ್ಯಾರಾದ್ರೂ ಬೈಲಿ ನೋಡೋಣ. ಈ ಥರ ತುಪ್ಪ ತಿಂತೀರಾ, ಮಡಿವಂತಿಕೆ ಹಾಗೆ ಹೀಗೆ ಅಂತ ಏನೇನೋ ಇವತ್ತೆಲ್ಲ ಮಾತಾಡ್ತಾರಲ್ಲ ಮಾಧ್ಯಮದಲ್ಲಿ, ಮಾತಾಡಲಿ. ಅವಾಗ ಇದೇ ಕಾನೂನು ಚೌಕಟ್ಟಿನಲ್ಲಿ ಅವ್ರು ಕೇಸ್ ತಗೊಳ್ಳೇಬೇಕಲ್ಲ, ಅವ್ರಿಗೆ ಶಿಕ್ಷೆ ಕೊಡಲೇಬೇಕಲ್ವ ಸರ್? ಬರೀ ಯಾವುದೋ ಒಂದು ಸಂಘ ಸಂಸ್ಥೆಯನ್ನು ಗುರಿಯಾಗಿಟ್ಕೊಂಡು ಇವ್ರು ಕಾನೂನು ಮಾಡಿದರೆ
ನಮಗೂ ಒಂದು ಅವಕಾಶ ಸಿಕ್ಕದಂಗೆ ಆಯ್ತಲ್ಲ ಇವಾಗ. ಹಾಗಾಗಿ ನಾನು ಹೇಳ್ತೇನೆ, ಈ ಒಂದು ದ್ವೇಷ ಭಾಷಣದ ಮಸೂದೆ ಜಾರಿ ಆದರೆ ಖಂಡಿತವಾಗಿ ಇನ್ನು ಮುಂದೆ ನಾನು ಹೇಳ್ತೇನೆ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನು ನಮ್ಮ ಸಂಘ ಸಂಸ್ಥೆಗಳಿದೆ, ನಮ್ಮವರಿಗೆ ಜಾಗೃತೆಯನ್ನು ಕೊಟ್ಟು ಈ ರೀತಿಯಾಗಿ ಯಾರು ಸಮಾಜದಲ್ಲಿ ನಮ್ಮ ಮೇಲೆ ಆರೋಪ ಮಾಡಿ ದ್ವೇಷವನ್ನು ಹುಟ್ಟಿಸ್ತಾ ಇದ್ದಾರೆ, ಸಮಾಜದ ಶಾಂತಿಯನ್ನು ಕದಡ್ತಾ ಇದ್ದಾರೆ, ಸಮಾಜದಲ್ಲಿ ಸಮಾನತೆಗೆ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಅವರಿಗೆ ಕಾನೂನಿನಲ್ಲಿ ಏನು ಇವತ್ತು ಹೊಸ ಕಾನೂನು ತರ್ತಾ ಇದ್ದಾರೆ ಅದೆಲ್ಲ ಅವರಿಗೆ ಶಿಕ್ಷೆ ಕೊಡೋಣ. ನಮಗೆ ಯಾಕೆ ಭಯ ಬೀಳಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ನಿಮ್ಮ ಸಮುದಾಯದ ಬಗ್ಗೆ ಕಾಳಜಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಇರುವ ನಿಮ್ಮ ಕಾಳಜಿಗೆ ವಂದನೆಗಳು. ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು, ಉಪಯುಕ್ತ ಮಾಹಿತಿಯನ್ನು ಪ್ರೇಕ್ಷಕರಿಗೆ ಹಂಚಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.